माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि निगमकल्पतरोर्गलितं फलम् शुकमुखादमृतद्रवसंयुतम् पिबत भागवतं रथमालयम् मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसार सिन्धौ परिपाटितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇಲ್ಲಿಯವರೆಗಿನ ಪಾಠದಲ್ಲಿ ನಾವು ಹರಿಶ್ಚಂದ್ರ ರಾಜನ ಕಥೆಯನ್ನು ನೋಡ್ತಾ ಇದ್ವಿ. ಹರಿಶ್ಚಂದ್ರ ರಾಜನಿಗೆ ಅವನು ತ್ರಿಶಂಕು ರಾಜನ ಮಗನಾಗಿದ್ದ. ತ್ರಿಶಂಕುವಿಗೆ ಇದ್ದಂತಹ ಶಾಪ ಮುಂತಾದ ಎಲ್ಲ ಕಥೆಗಳನ್ನು ನಾವು ಗಮನಿಸಿದ್ದೇವೆ. ಆ ತ್ರಿಶಂಕು ರಾಜನ ಮಗನಾದಂತಹ ಈ ಹರಿಶ್ಚಂದ್ರನಿಗೆ, ಇವನಿಗಿನ್ನೂ ಸತ್ಯ ಹರಿಶ್ಚಂದ್ರ ಅಂತ ಹೆಸರು ಬಂದಿಲ್ಲ. ನಾವು ಯಾವ ಚಲನಚಿತ್ರದಲ್ಲಿ ನೋಡ್ತೇವೋ ಅಷ್ಟೆಲ್ಲ ಕಥೆಗಳು ಇಲ್ಲಿ ಬರೋದಿಲ್ಲ. ಆ ಹರಿಶ್ಚಂದ್ರ ರಾಜನಿಗೆ ಮಕ್ಕಳೇ ಇರ್ಲಿಲ್ಲ. ಏನ್ ಮಾಡ್ಬೇಕು ಅಂತ ಪ್ರಶ್ನೆ ಬಂದಾಗ ವರುಣನ ಪ್ರಾರ್ಥನೆಯನ್ನ ಮಾಡಿ ಆ ವರುಣದೇವರ ಅನುಗ್ರಹದಿಂದಾಗಿ ಮಕ್ಕಳನ್ನ ಪಡಿತಾ ಇದ್ದಾನೆ. ಆವಾಗ ವರುಣದೇವರಿಗೆ ಹೇಳಿದ್ದ, ಒಂದು ವೇಳೆ ನನಗೇನಾದ್ರೂ ಮಕ್ಕಳಾಯ್ತು ಅಂತಾದ್ರೆ ಆ ಮಗುವನ್ನ ನಿನಗೆ ಅಂತ ಅರ್ಪಿಸ್ತೇನೆ ಅಂತ ಹೇಳಿದ. ಆ ಸಂದರ್ಭದಲ್ಲಿ ವರುಣ ಹಾಗೆ ಆಗ್ಲಿ ಅಂತ ವರ ನೀಡಿದಾಗ ಹರಿಶ್ಚಂದ್ರನಿಗೆ ರೋಹಿತ ಅಂತ ಮಗ ಹುಟ್ಟುತ್ತಾ ಇದ್ದಾನೆ. ಮಗ ಹುಟ್ಟಿದಾಗ ವರುಣ ಬಂದ, ನನಗೆ ಈ ಮಗುವನ್ನ ಬಲಿ ಕೊಡು, ನೀ ಹೇಳಿದ್ದೀಯಲ್ವಾ. ವಸ್ತುತಸ್ತು ಆ ಹರಿಶ್ಚಂದ್ರ ರಾಜ ಬಲಿ ಕೊಡ್ತೇನೆ ಅಂತ ಹೇಳಿದ್ದ, ಯಾವಾಗ ಕೊಡ್ತೇನೆ ಅಂತ ಹೇಳಿದ್ದಿಲ್ಲ. ಆದರೆ ವರುಣನಿಗೆ ಆ ಮಗುವಿನ ಮೇಲೆ ರಾಜ ಅತಿಯಾದ ಮಮತೆಯನ್ನು ಬೆಳೆಸ್ಕೊಳ್ಬಾರ್ದು ಅನ್ನುವ ಯೋಚನೆ ಇದ್ದಿದ್ದರಿಂದ ಅವನ ಮಗ ಹುಟ್ಟಿದ್ದಾನಲ್ಲ, ಅವನನ್ನ ನನಗೆ ಬಲಿ ಕೊಡು ಅಂತ ಹೇಳ್ತಾ ಇದ್ದ. ಅನೇನ ಮಾಂ ಯಜಸ್ವ, ಇವನನ್ನ ನನಗೆ ಬಲಿ ಕೊಡು ಅಂತ ವರುಣ ಬಂದ. ಇಲ್ಲಿ ಇವನು ಮಗ ಹುಟ್ಟಿದ್ದಾನೆ, ಇನ್ನೇನು ನಾನು ಹಾಗೆ ಇವನ ಜೊತೆಯಲ್ಲೇ ಇದ್ದು ಬಿಟ್ರೆ ನನ್ನನ್ನ ಬಲಿ ಕೊಟ್ಟು ಬಿಡ್ತಾನೆ ಅಂತ ಯೋಚನೆಯಾಗಿ ಹೆದರಿಕೊಂಡು ಇವನು ಓಡಿ ಹೋಗ್ತಾನೆ, ಕಾಡಿಗೆ ಓಡಿ ಹೋಗ್ತಾನೆ ರೋಹಿತ. ಆದರೆ ಮುಂದೆ ತನ್ನ ತಂದೆಗೆ ಬಹಳ ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾದ ನಂತರದಲ್ಲಿ, ಹಾಗಾದ್ರೆ ನಾನು ಇಲ್ಲೇ ಇದ್ದೆ ಅಂತಾದ್ರೆ ನಿನಗೆ ಬಹಳ ಅನರ್ಥವಾಗತ್ತೆ ಅಂತ ಯೋಚನೆ ಮಾಡಿದ ಅವನು ವಾಪಸ್ಸು ಅವ್ರ ಬಳಿಯಲ್ಲಿ ಹೋಗಿ ನನ್ನನ್ನ ಬಲಿಯನ್ನಾಗಿ ಕೊಡು ಅಪ್ಪ ಅಂತ ಹೇಳಬೇಕು ಅಂತ ವಾಪಸ್ಸು ಹೊರಟಿರ್ತಾ ಇರ್ತಾನೆ.
ರಾಜ್ಯದ ಕಡೆಯಲ್ಲಿ ಹೊರಟಿರ್ತಾನೆ. ಆ ಸಂದರ್ಭದಲ್ಲಿ ದೇವೇಂದ್ರ ಬರ್ತಾ ಇದ್ದಾನೆ, ಬಂದು ರೋಹಿತನನ್ನ ತಡೀತಾನೆ. ತಡೆದು ಅವಾಗ ಹೇಳ್ತಾ ಇದ್ದಾರೆ, ನೋಡು ಈಗ ನೀನ್ ಹೋಗಬೇಡ, ಅದಕ್ಕೋಸ್ಕರ ಬೇರೆ ಒಬ್ಬನನ್ನ ಕರೆದುಕೊಂಡು ಬಾ ಅಂತ ಹೇಳ್ತಾನೆ. ಆವಾಗ ಶುನಶೇಪನನ್ನ ಕರೆದುಕೊಂಡು ಬರ್ತಾನೆ. ಆ ಕಥೆ ಎಲ್ಲ ಇದೆ. ಮೊದಲಿಗಂತೂ ವರುಣ ಅವನು ಹುಟ್ಟಿ ತತ್ಕ್ಷಣದಲ್ಲಿ ವರುಣ ಬರ್ತಾ ಇದ್ದಾನೆ. ಬಂದು ಇವನನ್ನು ಬಲಿ ಕೊಡು ಅಂತ ಹೇಳ್ದ. ಅದಕ್ಕೆ ಹರಿಶ್ಚಂದ್ರ ಹೇಳ್ತಾ ಇದ್ದಾನೆ, ಯಾವುದೇ ಒಂದು ಆಹುತಿಯನ್ನು ಕೊಡಬೇಕು ಅಂತಂದ್ರೆ ಒಂದು 10 ದಿವಸ ಆದ್ರೂ ಕಳಿಬೇಕು. ನಾವು ಹುಟ್ಟಿದ ಕ್ಷಣದಲ್ಲಿ ಮಗುವಿಗೆ ವೃದ್ಧಿ ಇರತ್ತೆ, ಆಶೌಚ ಇರತ್ತೆ. ಆಶೌಚ ಇರೋದ್ರಿಂದ ಮಗುವನ್ನ ಬಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಒಂದು 10 ದಿವಸ ತಡಿ ಅಂತ ಹೇಳಿದ. 10 ದಿವಸ ಕಳೀತು. ವರುಣ ವಾಪಸ್ ಬರ್ತಾ ಇದ್ದಾನೆ, ಈಗ ಬಲಿ ಕೊಡು ಅಂತಂದ. ಅದಕ್ಕೆ ಹರಿಶ್ಚಂದ್ರ ಹೇಳ್ತಾ ಇದ್ದಾನೆ, ಇಲ್ಲಪ್ಪ 10 ದಿವಸ ಆಗಿದೆ ಅಷ್ಟೇ. ಇನ್ನು ಈ ಪಶುವಿಗೆ ಅಂತಂದ್ರೆ, ಪಶು ಅಂತಂದ್ ಹೇಳಿದ್ರೆ ಅವನ ಮಗ, ಅವನಿಗೆ ಇನ್ನು ಹಲ್ಲುಗಳೇ ಮೂಡಿಲ್ಲ. ಹಲ್ಲು ಮೂಡಿದಾಗ ಯಾವುದೇ ಪಶು ತ್ಯಾಗಕ್ಕೆ ಯೋಗ್ಯ ಅಂತ ಕರೆಸಿಕೊಳ್ಳುತ್ತದೆ, ಬಲಿಗೆ ಯೋಗ್ಯ ಅಂತ ಕರೆಸಿಕೊಳ್ಳುತ್ತವೆ. ಹಲ್ಲುಗಳೆಲ್ಲ ಬಿದ್ದು ಹೋಗಿದೆ, ಹಲ್ಲುಗಳು ಇನ್ನು ಬಂದಿಲ್ಲ, ಅದಕ್ಕೆ ಹೇಗೆ ಬಲಿ ಕೊಡೋದು ಅಂತ ಯೋಚನೆ ಮಾಡ್ದ. ಓ ಹೌದಾ ಅಂತ ವಾಪಸ್ ವರುಣ ಹೋದ. ನಂತರದಲ್ಲಿ ಮತ್ತೆ ಸ್ವಲ್ಪ ದಿವಸ ಆದ್ಮೇಲೆ ಮತ್ತೆ ಬರ್ತಾ ಇದ್ದಾನೆ. ಅಲ್ಲ, ಈಗ ಹಲ್ಲು ಬಂದಿದೆಯಲ್ಲ, ಈಗ ಕೊಡು, ಈಗ ನಾನು ಅವನನ್ನ ಬಲಿಯನ್ನಾಗಿ ತೆಗೆದುಕೊಳ್ಳಬಹುದಲ್ಲ ಅಂತ ಹೇಳಿದಾಗ ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಇಲ್ಲ, ಹಲ್ಲುಗಳು ಒಮ್ಮೆ ಬಿದ್ದು ವಾಪಸ್ ಬಂತು ಅಂತಾದರೆ ಆವಾಗ ಬಲಿಗೆ ಯೋಗ್ಯ ಅಂತ ಆಗ್ತವೆ. ಇನ್ನು ಹಲ್ಲು ಬಿದ್ದಿಲ್ಲ ಒಂದು ಬಾರಿಯೂ ಕೂಡ, ಈಗ ಇವನನ್ನ ಬಲಿ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಓ ಹೌದಾ ಅಂತಂದುಕೊಂಡು ಸರಿ, ಅವನ ಹಲ್ಲು ಬಿದ್ದು ಬಂದ ಮೇಲೆ ಬರ್ತೇವೆ ಅಂತ ಮತ್ತೆ ವಾಪಸ್ ಬರ್ತಾ ಇದ್ದಾನೆ. ಹಲ್ಲು ಬಿದ್ದು ವಾಪಸ್ ಬಂತು ಅಂತಂದ್ರೆ 8-10 ವರ್ಷದ ಬಾಲಕನಾಗಿದ್ದಾನೆ. ಹಲ್ಲುಗಳು ಹುಟ್ಟಿವೆ, ಈ ಮಗು ಹುಟ್ಟಿದ್ರೆ ಬಲಿ ಕೊಡ್ತೇನೆ ಅಂತ ಹೇಳಿದ್ದಿ, ಬಲಿ ಕೊಡು ಈಗ ಅಂತ ಮತ್ತೆ ವರುಣ ಹೇಳ್ತಾ ಇದ್ದಾನೆ. ಆವಾಗ ಹರಿಶ್ಚಂದ್ರ ಹೇಳ್ತಾ ಇದ್ದಾನೆ, ಇಲ್ಲ ನೋಡು, ಯಾವುದೇ ಒಂದು ಶಿಶು, ಅದರಲ್ಲೂ ಕೂಡ ಕ್ಷತ್ರಿಯ ಶಿಶು ಅಂತಾದರೆ, ಆ ಕ್ಷತ್ರಿಯ ಶಿಶು ಅಂತ ಆಗಿದ್ರೆ ಆವಾಗ ಅದು ಪವಿತ್ರವಾಗೋದು, ಯಜ್ಞಕ್ಕೆ ಯೋಗ್ಯ ಯಾವಾಗ ಆಗತ್ತೆ ಅಂತಂದ್ರೆ ಶಸ್ತ್ರವನ್ನು ಹಿಡಿಲಿಕ್ಕೆ ಅಂತ ಸಮರ್ಥವಾಗಬೇಕು. ಶಸ್ತ್ರವನ್ನು ಹಿಡಿದು ಯುದ್ಧಕ್ಕೆ ಅಂತ ಸಜ್ಜಾಗಿ ಅಂತಹ ಸಾಮರ್ಥ್ಯವನ್ನು ಪಡೆದಾಗ ಮಾತ್ರ ಈ ಶಿಶು ಬಲಿಗೆ ಯೋಗ್ಯ ಅಂತ ಆಗತ್ತೆ. ಆವಾಗ ಬಾ ಅಂತ ಈ ರೀತಿಯಾಗಿ ಕಾಲವಂಚನೆಯನ್ನು ಮಾಡ್ತಾ ಇದ್ದ ಹರಿಶ್ಚಂದ್ರ. ಅಂದ್ರೆ ಮಗನ ಮೇಲೆ ಅತಿಯಾದ ಸ್ನೇಹಪಾಶ ಇದೆ, ಅದರಿಂದ ಮಗುವನ್ನ ಹೇಗೆ ಬಲಿ ಕೊಡಬೇಕು ಅಂತ ಅಂತಃಕರಣ ಚುಚ್ಚುತ್ತಾ ಇದೆ. ತನ್ನ ಮಗ ಅಲ್ವಾ, ಹೇಗೆ ಇವನನ್ನ ಬಲಿ ಕೊಡೋದು ಅಂತ ಅಂತಃಕರಣವು ಕೂಡ ಬಹಳ ವೇದನೆಗೊಂಡಿದೆ. ಅದಕ್ಕೆ ಇವನನ್ನ ಪರೀಕ್ಷೆ ಮಾಡ್ಲಿಕ್ಕೋಸ್ಕರ ವರುಣ ಬಂದಾಗ ಇನ್ನು 10 ದಿವಸ ಆಗಿಲ್ಲ ಅಂತಂದ ಒಂದು ಬಾರಿ, ಆಮೇಲೆ ಹಲ್ಲು ಬಂದಿಲ್ಲ ಅಂತಂದ. ಹಲ್ಲು ಬಂದ ಆದ ನಂತರದಲ್ಲಿ ಇನ್ನು ಆ ಹಲ್ಲು ಬಿದ್ದಿಲ್ಲ ಅಂತಂದ, ಹಲ್ಲುಗಳು ಬಿದ್ದಿಲ್ಲ ಅಂತಂದ. ಬಿದ್ದಾದ ನಂತರದಲ್ಲಿ ಈಗ ಬಲಿ ಕೊಡು ಅಂತಂದಾಗ, ಇಲ್ಲ, ಈಗಲೂ ಬಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ ಹೇಳಿದ್ರೆ ಯಾವುದೇ ಒಬ್ಬ ಕ್ಷತ್ರಿಯ ಶಿಶು ಬಲಿಗೆ ಯೋಗ್ಯ ಅಂತ ಆಗ್ಬೇಕು ಅಂತಂದ್ರೆ ಶಸ್ತ್ರವನ್ನು ಹಿಡಿಬೇಕು, ಅಂತಹ ಶಸ್ತ್ರಧಾರಿತ್ವ ಇವನಲ್ಲಿ ಇಲ್ಲ, ಅದರಿಂದ ಬಲಿ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಂದ. ಹೀಗೆ ಯಾವ್ಯಾವ ಕಾಲದಲ್ಲಿ ಬಲಿ ಕೊಡು ಅಂತ ಕೇಳಿಕೊಂಡು ಬರ್ತಾನೋ ವರುಣ, ಆ ಸಂದರ್ಭದಲ್ಲಿ ಒಂದಲ್ಲ ಒಂದು ಕಾರಣಗಳನ್ನ ಕೊಡ್ತಾ 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 ಕಾಲವನ್ನು ಮುಂದೆ ಹಾಕ್ತಾ ಬರ್ತಾ ಇದ್ದಾನೆ ಹರಿಶ್ಚಂದ್ರ ರಾಜ. ಆದ್ರೆ ಇವನು ಮೊದಲನೇ ಬಾರಿಗೇನೆ, ನನಗೆ ಬಹಳ ವರ್ಷಗಳಿಂದ ಮಕ್ಕಳಿರ್ಲಿಲ್ಲ, ಇರುವವನು ಒಬ್ಬನೇ ಮಗ, ಬಲಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಮನಸ್ಸು ಬಹಳ ವೇದನೆಗೊಂಡಿದೆ, ಇವನು ಒಬ್ಬನನ್ನು ಬಿಟ್ಟುಬಿಡು, ತಪ್ಪಾಯ್ತು, ನಿನಗೆ ಬಲಿ ಕೊಡ್ತೇನೆ ಅಂತ ಕೇಳಿಕೊಂಡಿದ್ದು ಅಂತ ವರುಣನ ಬಳಿಯಲ್ಲಿ ಹೇಳಿಬಿಟ್ಟಿದ್ರೆ ವರುಣ ಆಯ್ತು ಹೋಗ್ಲಿ ಬಿಡು ಅಂತ ಮಾಫಿ ಮಾಡ್ಬಿಟ್ಟು ಹೋಗ್ಬಿಡ್ತಾ ಇದ್ದ. ಆದರೆ ರಾಜನಿಗೆ ಒಂದು ಅಂಜಿಕೆ ಇದೆ.
ನಾನಂತರೂ ಪ್ರತಿಜ್ಞೆ ಮಾಡಿಬಿಟ್ಟಿದ್ದೇನೆ, ಮಗುವನ್ನ ಬಲಿ ಕೊಡ್ತೇನೆ ಅಂತ ನಾನು ಆಗಲೇ ಪ್ರತಿಜ್ಞೆ ಮಾಡಿದ್ದೇನೆ. ಒಂದು ವೇಳೆ ಪ್ರತಿಜ್ಞೆಯನ್ನ ಮಾಡಿ ಆ ಪ್ರತಿಜ್ಞೆಯನ್ನು ಉಳಿಸಿಕೊಳ್ಳಲಾಗದೇನೆ ವರುಣನ ಬಳಿಯಲ್ಲಿ ಹೋಗಿ, ನನಗೆ ಮಗು ಬಹಳ ವರ್ಷಗಳ ಮೇಲಾಗಿದೆ, ಬಲಿ ಕೊಡ್ತೇನೆ ಅಂತಂದಿದ್ದೆ, ಆದ್ರೆ ಬಲಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಸತ್ಯ ಮಾತಿನಿಂದ ಒಂದು ವೇಳೆ ವಿಮುಖನಾಗಿ ಬಿಟ್ಟೆ ಅಂತಂದ್ರೆ ಲೋಕದಲ್ಲೆಲ್ಲ ಜನರು ನನಗೆ ಅಪವಾದದಿಂದಾಗಿ ನನ್ನ ಮೇಲೆ ಅಪವಾದವನ್ನು ಹಾಕ್ತಾರೆ, ಈ ಜಗತ್ತಿನಲ್ಲಿ ತಲೆ ಎತ್ತಿ ಬದುಕಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣದಿಂದಾಗಿ ಹರಿಶ್ಚಂದ್ರ ಕಾಲವನ್ನ ದೂರ ಮಾಡ್ತಾ ಇದ್ದ. ವಸ್ತುತಸ್ತು ವರುಣನಿಗೆ ಇದು ಯಾವುದು ಗೊತ್ತಿಲ್ಲ, ಅವನು ಕಾಲು ವಂಚನೆ ಮಾಡ್ತಾ ಇದ್ದಾನೆ ಅಂತ ಗೊತ್ತಿಲ್ವಾ. ತತ್ವಾಭಿಮಾನಿ ದೇವತೆ ಅವನು. ತತ್ವಾಭಿಮಾನಿ ದೇವತೆ ಅಂದ್ರೆ ನಮ್ಮ ಒಳಗಡೆಯಲ್ಲಿ ನಿಂತುಕೊಂಡು ನಮ್ಮ ಬುದ್ಧಿಯನ್ನು ಪ್ರೇರಣೆ ಮಾಡುವಂತಹ ದೇವತೆ ವರುಣ. ಅವನಿಗೆ ನಮ್ಮ ಮನಸ್ಸಿನಲ್ಲಿ ಆಗುವ ಎಲ್ಲ ಆಗು ಹೋಗುಗಳು ಗೊತ್ತಿರತ್ತೆ. ಆದರೂ ಅವನು ವಂಚನೆ ಮಾಡ್ಲಿಕ್ಕೆ ಆಗೋದಿಲ್ಲ, ವರುಣನನ್ನು ವಂಚನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ವರುಣ ಒಪ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಅವನು ಹೇಳಿರುವಂತಹದ್ದು ಸರಿಯಾದದ್ದೇ. ಒಂದು ವಿಷಯ, ಯಾವುದೇ ಒಬ್ಬ ಕ್ಷತ್ರಿಯ ಶಿಶುವನ್ನ ಬಲಿ ಕೊಡಬೇಕು ಅಂತಂದು ಹೇಳಿದರೆ ಆ ಕ್ಷತ್ರಿಯ ಶಿಶುವಿಗೆ ಶಸ್ತ್ರಗಳನ್ನು ಹಿಡಿಯುವಂತಹ ಸಾಮರ್ಥ್ಯ ಬರಬೇಕು. ಆ ಸಾಮರ್ಥ್ಯ ಅವನಿಗೆ ಬಂತು ಅಂತಂದ್ರೆ ಅವನು ಬಲಿಷ್ಠ ಅಂತ ಕರೆಸಿಕೊಳ್ತಾನೆ, ಯೋಗ್ಯವಾದ ಬಲಿ ಅಂತ ಕರೆಸಿಕೊಳ್ತಾನೆ. ಹಾಗಾಗಿ ಇವನನ್ನ ಬಲಿ ಕೊಡಬೇಕು ಅನ್ನುವ ಉದ್ದೇಶದಿಂದಾಗಿ ನೀನು ಬರ್ತಾ ಇದ್ದಿ, ಸರಿ ಹಾಗಾದ್ರೆ ಬಲಿ ಕೊಡಬಹುದು, ಆದರೆ ಇವನು ಶಸ್ತ್ರಧಾರಿ ಆದಂತಹ ಸಂದರ್ಭದಲ್ಲಿ ಶುಚಿ ಆಗ್ತಾನೆ, ಆ ಸಂದರ್ಭದಲ್ಲಿ ನಾವು ಇವನನ್ನು ಬಲಿ ಕೊಡ್ತೇವೆ. ಉದಾಹರಣೆಗೆ ನಾವು ಆ ಮಾರ್ಕೆಟ್ಗಳು ಅಲ್ಲಿಗೆ ಇಲ್ಲಿಗೆ ಹೋಗ್ಬಿಟ್ಟು ತರಕಾರಿಗಳನ್ನು ತಗೊಂಡು ಬರ್ತೇವೆ. ಯಾವಾಗ ಆ ತರಕಾರಿಗಳು ಶುಚಿ ಅಂತ ಕರೆಸ್ಕೊಳ್ತವೆ, ಅಡಿಗೆಗೆ ಯೋಗ್ಯ ಅಂತ ಕರೆಸಿಕೊಳ್ತವೆ. ಏನೋ ತರಕಾರಿಯನ್ನ ಮಾರ್ಕೆಟ್ ಇಂದ ತಂದ್ವಿ ಹಾಗೆ ಅಡಿಗೆಗೆ ಹಾಕ್ಬಿಡ್ತೇವಾ? ಹಾಕೋದಿಲ್ಲ. ಹೊರತಾಗಿ ಮಾರ್ಕೆಟ್ ಇಂದ ತಂದಂತಹ ತರಕಾರಿಗಳನ್ನ ಸ್ವಚ್ಛಗೆ ತೊಳಿತೇವೆ, ಆವಾಗ ಅವುಗಳು ಅಡಿಗೆಗೆ ಯೋಗ್ಯ ಅಂತ ಕರೆಸಿಕೊಳ್ಳುತ್ತವೆ. ಅಡಿಗೆ ಮಾಡಿದ ತತ್ಕ್ಷಣದಲ್ಲಿ ತಿನ್ಲಿಕ್ಕೆ ಯೋಗ್ಯವಾಗತ್ತಾ? ಇಲ್ಲ. ಅವುಗಳು ತಿನ್ಲಿಕ್ಕೆ ಯೋಗ್ಯ ಆಗ್ಬೇಕು ಅಂತಂದ್ರೆ ಅವುಗಳನ್ನ ಪರಮಾತ್ಮನಿಗೆ ನಿವೇದನೆ ಮಾಡಬೇಕು, ಆವಾಗ ಅವುಗಳು ಯೋಗ್ಯ ಅಂತ ಕರೆಸಿಕೊಳ್ಳುತ್ತವೆ. ಯಾವುದಕ್ಕೆ ಯೋಗ್ಯ ಅಂತ ಕರೆಸಿಕೊಳ್ಳುತ್ತವೆ? ತಿನ್ಲಿಕ್ಕೆ. ಹಾಗಾಗಿ ಯಾವ್ಯಾವ ಪದಾರ್ಥಗಳು ಹೇಗಿರುತ್ತೋ ಹಾಗೆ ಅವುಗಳು ಯೋಗ್ಯ ಅಯೋಗ್ಯ ಅಂತ ಆಗೋದಿಲ್ಲ. ಅದರಂತೆ ಇಲ್ಲಿಯೂ ಕೂಡ ಕ್ಷತ್ರಿಯ ಶಿಶು ಯಾವುದೇ ಒಂದು ಬಲಿಗೆ ತ್ಯಾಗಕ್ಕೆ ಯೋಗ್ಯವಾಗಬೇಕು ಅಂತಂದ್ರೆ ಶಸ್ತ್ರಧಾರಣೆಯನ್ನು ಮಾಡಲೇಬೇಕು. ಇದು ಯುಕ್ತವಾದದ್ದೇ, ಸರಿಯಾದದ್ದನ್ನೋ ಹೇಳ್ತಾ ಇದ್ದಾನೆ ಅವನು. ಶುಚಿಯಾದ ಪಶುವನ್ನ ಬಲಿ ಕೊಡಬೇಕು ಅನ್ನುವಂತಹ ಯೋಚನೆಯಿಂದಲೇ ಮಾಡ್ತಾ ಇದ್ದಾನೆ. ಹಾಗಾಗಿ ವರುಣ ದೇವರಿಗೆ ಎಲ್ಲ ಗೊತ್ತಿದ್ದರಿಂದ ಅವನ ಸತ್ಯನಿಷ್ಠತೆಯನ್ನ ಪರೀಕ್ಷೆ ಮಾಡ್ಲಿಕ್ಕೋಸ್ಕರ ಮತ್ತು ಅವನ ಕಾಲವಂಚನೆಯನ್ನ ಪರಿಹಾರ ಮಾಡ್ಲಿಕ್ಕೋಸ್ಕರವಾಗಿ ಅವನ ಕಾಲವಂಚನೆಯನ್ನು ಮಾಡ್ತಾ ಇಲ್ಲ, ಶುದ್ಧನಾದಂತಹ ಶಿಶುವನ್ನು ಕೊಡ್ಬೇಕು ಅಂತ ಯೋಚನೆ ಮಾಡಿ ವರುಣನಿಗೆ ಹೇಳಿದಾಗ ಅವನ ಮಾತನ್ನು ಕೇಳಿದ್ದಾನೆ. ಯಾರು? ರೋಹಿತ. ಅಲ್ಲಿಯವರೆಗೂ ಅವನಿಗೆ ಬುದ್ಧಿ ಇರ್ಲಿಲ್ಲ. ಹುಟ್ಟಿದ ಆ ಕ್ಷಣದಲ್ಲಿ ನಿನ್ನನ್ನು ಬಲಿ ಕೊಡ್ತೇನೆ ಅಂತಂದು ಹೇಳಿದಾಗ, ಬೇಡ ಇನ್ನು ಹಾಲು ಬಂದಿಲ್ಲ ಅಂತಂದು ಹೇಳಿದಾಗ್ಲೂ ಅವನಿಗೆ ತಿಳಿದುಕೊಳ್ಳುವ ಸಾಮರ್ಥ್ಯ ಇರ್ಲಿಲ್ಲ. ಒಮ್ಮೆ ಹಲ್ಲು ಬರ್ಲಿ ಅಂತ ಹೇಳುವಾಗ್ಲೂ ಅವನಿಗೆ ವಿಚಾರ ಮಾಡುವ ಯೋಗ್ಯತೆ ಇರ್ಲಿಲ್ಲ. ಹಲ್ಲು ಬಿದ್ದು ಬಂದ ನಂತರದಲ್ಲಿ ಮಾಡ್ತೇನೆ ಅಂತಂದಾಗ್ಲೂ ಅಷ್ಟು ಯೋಚನೆ ಇರ್ಲಿಲ್ಲ. ಯಾವಾಗ ಇವನು ಶಸ್ತ್ರಧಾರಿ ಆಗ್ತಾನೋ ಆವಾಗ ಇವನನ್ನು ಬಲಿ ಕೊಡ್ತೇನೆ ಅಂತ ಹೇಳಿದಾಗ ಇವನಿಗೆ ಬುದ್ಧಿಯನ್ನು ಓಡಿಸುವ ಸ್ವಲ್ಪ ಸಾಮರ್ಥ್ಯ ಬಂದಿತ್ತು. ಅವನು ಹೇಳ್ತಾ ಇದ್ದಾನೆ, ಹಲ್ಲು ವಾಪಸ್ ಹುಟ್ಟಿವೆ ಅಲ್ಲ, ಈ ಪಶುವನ್ನು ಬಲಿ ಕೊಡು ಅಂತ ಹೇಳಿದ ವರುಣ. ಅದಕ್ಕೆ ಹರಿಶ್ಚಂದ್ರ ಹೇಳ್ತಾ ಇದ್ದಾನೆ, ಓ ಇವನನ್ನು ಬಲಿ ಕೊಡ್ತೇನೆ ಅಂತ ಹೇಳಿದ್ದಾನೆ ಹರಿಶ್ಚಂದ್ರ. ಆ ಮಾತನ್ನು ಕೇಳಿದಂತಹ ರೋಹಿತ, ಅಯ್ಯೋ ನಾನೇನಾದ್ರೂ ಇನ್ನು ಶಸ್ತ್ರವನ್ನು ಹಿಡಿಯುವ ಸಾಮರ್ಥ್ಯವನ್ನು ಪಡೆದಿದ್ದೇನೆ, ಇಲ್ಲೇ ಇದ್ದು ಬಿಟ್ರೆ ನಮ್ಮ ತಂದೆ ನನ್ನನ್ನ ಬಲಿ ಕೊಟ್ಟು ಬಿಡ್ತಾರೆ ಅಂತ ಅಂದುಕೊಂಡು
ಧನುರ್ಧಾರಿಯಾಗಿ ಕಾಡಿಗೆ ಓಡಿ ಹೋದ ಪ್ರಾಣವನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ. ಇವನು ಹೋದ. ಇವನ ತಂದೆ ಪ್ರತಿಜ್ಞೆ ಮಾಡಿದ್ದಾರೆ, ಆ ಪ್ರತಿಜ್ಞೆಯನ್ನು ಪೂರೈಸ್ಲಿಕ್ಕೆ ಆಗ್ಲಿಲ್ಲ. ಆ ಕಾರಣದಿಂದ ಅವನಿಗೆ ಮಹೋದರ ಅಂತ ರೋಗ ಬಂತು. ಅದು ಜಲೋದರ ಅಂತ ಕರೀತಾರೆ. ಜಲೋದರ ಅಂತಂದ್ರೆ ಹೊಟ್ಟೆಯಲ್ಲಿ ಪೂರ್ತಿ ನೀರು ತುಂಬಿಕೊಂಡು ಬಿಡ್ತು. ಪ್ರಾಣಾಂತಿಕವಾದಂತಹ ಹಿಂಸೆಯನ್ನ ಅನುಭವಿಸುವ ಸನ್ನಾಹದಲ್ಲಿದ್ದಾನೆ ಹರಿಶ್ಚಂದ್ರ ರಾಜ, ರೋಹಿತನ ತಂದೆ. ಅಯ್ಯೋ, ನನ್ನಿಂದ ನಮ್ಮ ತಂದೆಗೆ ಇಷ್ಟೆಲ್ಲ ದುಃಖವನ್ನು ಅನುಭವಿಸುವ ಹಾಗಾಗಿದೆ ಅಲ್ಲ ಅಂತ. ಇದು ತನ್ನಿಂದ ಆದ ಅಪರಾಧ. ತಾನು ಓಡಿ ಬಂದಿದ್ರಿಂದಾಗಿ ನನ್ನ ತಂದೆ ಪ್ರತಿಜ್ಞೆಯನ್ನು ಪೂರೈಸ್ಲಿಕ್ಕಾಗ್ಲಿಲ್ಲ. ಅದಕ್ಕೋಸ್ಕರವಾಗಿ ನನ್ನ ತಂದೆ ದೊಡ್ಡದಾದ ರೋಗದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ ಅಂತ ತಿಳಿದುಕೊಂಡಂತಹ ರೋಹಿತ ತನ್ನ ಊರಿಗೆ ವಾಪಸ್ಸು ಹೊರಟಿದ್ದಾನೆ. ಆ ಸಂದರ್ಭದಲ್ಲಿ ಇಂದ್ರ ವೃದ್ಧನಾದ ಒಂದು ಬ್ರಾಹ್ಮಣರ ರೂಪವನ್ನು ತೆಗೆದುಕೊಂಡು ಬಂದು ಇವನನ್ನು ತಡಿತಾ ಇದ್ದಾನೆ. ತೀರ್ಥಕ್ಷೇತ್ರ ಯಾತ್ರೆ ಇವೆಲ್ಲವನ್ನ ಮಾಡ್ತಾ ಭೂಮಿಯಲ್ಲಿ ಸಂಚಾರ ಮಾಡಿದರೆ ಜನರೆಲ್ಲ ಪವಿತ್ರರಾಗ್ತಾರೆ. ಅಂತಹ ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡಬೇಕು ಅನ್ನುವ ಯೋಚನೆಯಿಂದಾಗಿ ನಾನು ಹೊರಟಿದ್ದೇನೆ, ನನ್ನ ಜೊತೆಯಲ್ಲಿ ಬಾ ಅಂತ ರೋಹಿತನನ್ನ ಕರೆದ. ರೋಹಿತನಿಗೆ ಆದೇಶ ಮಾಡ್ದ, ಬಾ ಅಂತ ಕೋರಿಕೆ ಅಲ್ಲ, ಆದೇಶ ಮಾಡ್ದ. ರೋಹಿತ ಬ್ರಾಹ್ಮಣರು ಕೇಳಿದ್ದಾರೆ, ಅವರ ಮಾತನ್ನು ಮೀರಬಾರದು ಅಂತ ಊರಿಗೆ ಹೊರಟವನು ಇಂದ್ರನ ಜೊತೆಯಲ್ಲಿ ವರ್ಷ ಪೂರ್ತಿಯಾಗಿ ಸಂಚಾರ ಮಾಡ್ತಾ ಇದ್ದಾನೆ. 1 ವರ್ಷ ಪೂರ್ತಿಯಾಗಿ ಕಾಡಿನಲ್ಲಿ ಸಂಚಾರ ಮಾಡಿದ. 1 ವರ್ಷ ಸಂಚಾರ ಮಾಡಿದ. ಹೀಗಲ್ಲ, ಇಷ್ಟಕ್ಕೆ ಆಗ್ಲಿಲ್ಲ. 2ನೇ ವರ್ಷಕ್ಕೂ ಅವನು ತುಂಬಾ ಚೆನ್ನಾಗಿ ಸೇವೆಯನ್ನು ಮಾಡಿದ ರೋಹಿತ. ಅದಕ್ಕೆ 2ನೇ ವರ್ಷನು ನೀನೇ ನನ್ನ ಜೊತೆಯಲ್ಲಿ ಭಾರತ ಸಂಚಾರಕ್ಕೆ ಬಾ. 3ನೇ ವರ್ಷ, 4, 5 ಇಷ್ಟು ವರ್ಷದಲ್ಲೂ ಕೂಡ ಮತ್ತೆ ಮತ್ತೆ ಊರಿಗೆ ಹೋಗ್ಬೇಕು ಅಂತ ತೀರ್ಥಕ್ಷೇತ್ರ ಯಾತ್ರೆ ಮುಗಿದ ತಕ್ಷಣದಲ್ಲಿ ಹೋಗಿ ನಿಂತಾಗ ಬೇಡ ಅಂತ ನಿಲ್ಲಿಸಿ ನನ್ನ ಜೊತೆಯಲ್ಲಿ ಬಾ ಅಂತ ಇಂದ್ರ, ವೃದ್ಧ ರೂಪದಲ್ಲಿದ್ದಂತಹ ಇಂದ್ರ ಅವನಿಗೆ ಆದೇಶ ಕೊಡ್ತಾ ಇದ್ದಾನೆ. ಅವನನ್ನು ತಡಿತಾ ಇದ್ದಾನೆ. ಈ ಸಂದರ್ಭದಲ್ಲಿ ಇಂದ್ರ ಅವನಿಗೊಂದು ಉಪದೇಶವನ್ನು ಕೊಡ್ತಾನೆ. ಅದನ್ನ ಮುಂದೆ ನೋಡೋಣ. ಮೊದಲಿಗೆ ಇಷ್ಟು ಶ್ಲೋಕಗಳನ್ನು ಓದ್ತಾ ಹೋಗೋಣ, ಅರ್ಥವನ್ನು ನೋಡ್ತಾ ಹೋಗೋಣ. 9ನೇ ಸ್ಕಂದದ 7ನೇ ಅಧ್ಯಾಯದ 66ನೇ ಶ್ಲೋಕ. ತಥೇತಿ ವರುಣೇ ನೋಕ್ತೆ ಪುತ್ರೋ ಜಾತಸ್ತು ರೋಹಿತಃ ಜಾತಸ್ತುತಸ್ತೇನೇನಾಂಗ ಮಾಂ ಯಜಸ್ವೇತಿ ಸೋಬ್ರವೀತ್. ಕೇಳ್ತಾ ಇದ್ದಾನೆ ಅಜೀಗರ್ತ ಅಲ್ಲ, ಹರಿಶ್ಚಂದ್ರ ಕೇಳ್ತಾ ಇದ್ದಾನೆ, ನನಗೆ ಮಕ್ಕಳೇ ಇಲ್ಲ, ಹಾಗಾಗಿ ವರುಣ ನಿನ್ನ ಉದ್ದೇಶದಿಂದಾಗಿ ಯಾಗ ಮಾಡಿ ಈ ಮಗನನ್ನ ಬಲಿ ಕೊಡ್ತೇನೆ ಅಂತ ಹೇಳಿದ್ದಕ್ಕೆ ವರುಣದೇವರ ಅನುಗ್ರಹದಿಂದಾಗಿ ಅವನಿಗೆ ಮಗ ಹುಟ್ಟುತ್ತಾ ಇದ್ದಾನೆ. ಹುಟ್ಟಿದ ಆ ಕ್ಷಣದಲ್ಲಿ ವರುಣ ಬಂದು ಕೇಳ್ತಾ ಇದ್ದಾನೆ, ಇವನನ್ನ ನನಗೆ ಬಲಿ ಕೊಡು ಅಂತ. ಆವಾಗ ಮಗನ ಮೇಲಿನ ಬಹಳ ಪ್ರೀತಿ ಮಮತೆ. ಬಹಳ ವರ್ಷಗಳ ನಂತರದಲ್ಲಿ ಇವನಿಗೆ ಮಗ ಹುಟ್ಟಿದ್ದಾನೆ, ಮಗನೇ ಇರ್ಲಿಲ್ಲ. ಅಂತಹ ಸಂದರ್ಭದಲ್ಲಿ ಮಗ ಹುಟ್ಟಿದಾಗ ಅವನಿಗೆ ಹೇಳ್ತಾ ಇದ್ದಾನೆ, ಇಲ್ಲಪ್ಪ, ಮಗು ಹುಟ್ಟಿದ ಕ್ಷಣದಲ್ಲಿ ಹೇಗೆ ಬಲಿ ಕೊಡೋಣ, ಒಂದಿಷ್ಟು ದಿವಸಗಳ ಕಳೀಲಿ, ಹಾಗಾಗಿ ನಾವು ಕೊಡ್ತೇನೆ. ಒಂದೇ ನಿಮಿಷ. ಬಹಳ ದಿವಸಗಳಾಗಿವೆ, ನನಗೆ ಮಗು ಆಗಿ ಅಪರೂಪಕ್ಕೆ ಮಗು ಹುಟ್ಟಿದೆ. ಹುಟ್ಟಿದ ಆ ಕ್ಷಣದಲ್ಲಿ ಮಗುವನ್ನ ಬಲಿ ಕೊಡು ಅಂತ ಹೇಳಿದ್ರೆ ಹೇಗೆ ಮಗುವನ್ನ ಬಲಿ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಇಲ್ಲ, ಮಗುವಿಗೆ ಇನ್ನು 10 ದಿವಸಗಳು ಕಳೆದಿಲ್ಲ, ಅಶುಚಿತ್ವ ಹೋಗಿಲ್ಲ, ಅಶುಚಿತ್ವ ಕಳೆದ ನಂತರದಲ್ಲಿ ನಾನು ಈ ಮಗುವನ್ನ ಬಲಿ ಕೊಡ್ತೇನೆ ಅಂತ ಹೇಳಿದ. ಹೌದಾ ಅಂತ ಅಂದುಕೊಂಡು ಅವನು ಹೇಳ್ತಾ ಇದ್ದಾನೆ, ಸರಿ ಆಯ್ತು. 10 ದಿವಸ ಆದ್ಮೇಲೆ ವರುಣ ಬರ್ತಾ ಇದ್ದಾನೆ. ಯದಾ ಪಶುರ್ನಿರ್ದಶಃ ಸ್ಯಾತ್ ಅಥ ಮೇಧ್ಯ ಭವೇದಿತಿ ನಿರ್ದಶೇ ಚ ಸಮಾಗತ್ಯ ಯಜಸ್ವೇತ್ಯಾಹ ಸೋಬ್ರವೀತ್. ಎಲ್ಲಿವರೆಗೂ 10 ದಿವಸ ಆಗೋದಿಲ್ವೋ ಅಲ್ಲಿವರೆಗೂ ಮಗುವನ್ನ ಬಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಈ ಪಶುವಿಗೆ ಈಗಿನ್ನೂ 10 ದಿವಸಗಳಾಗಿಲ್ಲ, ಹೇಗೆ ಬಲಿ ಕೊಡೋದು ಅಂತ ಕೇಳ್ತಾ ಇದ್ದಾನೆ.
ಹೇಳಿದಾಗ ಆಯ್ತು 10 ದಿವಸ ಕಳೆದಾದ್ಮೇಲೆ ಬರ್ತೇನೆ ಅಂತ ಆ ವರುಣ ಹೇಳ್ತಾ ಇದ್ದಾನೆ. 10 ದಿವಸಗಳಾದ್ಮೇಲೆ ಬರ್ತಾ ಇದ್ದಾನೆ. 10 ದಿವಸ ಆಗಿದೆ ಅಲ್ಲ, ಈ ಮಗುವನ್ನು ಕೊಡು ಅಂತ ಹೇಳಿದ. ಆವಾಗ ಅವನು ಹೇಳ್ತಾ ಇದ್ದಾನೆ, ಇಲ್ಲ, ಹಲ್ಲು ಹುಡ್ತು ಅಂತಂದ್ ಹೇಳಿದ್ರೆ ಪಶುಗಳು ಬಲಿಯೋಗ್ಯ ಅಂತ ಕರೆಸಿಕೊಳ್ಳುತ್ತವೆ. ಇನ್ನು 10 ದಿವಸ ಆಗಿದೆ ಅಷ್ಟೇ, ಇವನಿಗೆ ಇನ್ನು ಹಲ್ಲು ಮೂಡಿಲ್ಲ. ಹಲ್ಲು ಮೂಡಿದ ತಕ್ಷಣದಲ್ಲಿ ಈ ಮಗುವನ್ನು ಬಲಿ ಕೊಡ್ತೇನೆ ಅಂತಂದ. ಆವಾಗ ಹಲ್ಲು ಹುಟ್ಟಿದೆ, ಈಗ ಮಗುವನ್ನು ಬಲಿ ಕೊಡು ಅಂತ ಬಹಳ ದಿವಸ ಬಿಟ್ಟು ವರುಣ ಬರ್ತಾ ಇದ್ದಾನೆ. ಬಂದಾಗ ಮತ್ತೆ ಆ ಹರಿಶ್ಚಂದ್ರ ಹೇಳ್ತಾ ಇದ್ದಾನೆ, ಮುಂದೆ ನೋಡೋಣ ಅದನ್ನ. ದಂತ ಪಶೋರ್ ಯಜ್ಜಾಯೇರನ್ ಅಥ ಮೇಧ್ಯ ಭವೇದಿತಿ ಜಾತ ದಂತ ಯಜಸ್ವೇತಿ ಸ ಪ್ರತ್ಯಾಹಾಥ ಸೋಬ್ರವೀತ್. ಈ ಹಲ್ಲು ಹುಟ್ಟಿದಾಗ ಮಗುವನ್ನು ಬಲಿ ಕೊಡಬಹುದು ಅಂತಂದಿದ್ದೆಲ್ಲ, ಈಗ ಹಲ್ಲುಗಳು ಬಂದಿವೆ. 1.5 ವರ್ಷ ಆಗಿದೆ, 1 ವರ್ಷಗಳಷ್ಟಾಗಿದೆ. ಆ ಮಗುವಿಗೆ ಹಲ್ಲು ಹುಟ್ಟಿದೆ. ಹಾಗಾಗಿ ಒಂದೊಂದು ಮಗುವಿಗೆ ಒಂದೊಂದು ಕಾಲದಲ್ಲಿ ಹಲ್ಲುಗಳು ಹುಟ್ಟತ್ತೆ. ಈಗೆಂತೂ ಮಗುವಿಗೆ ಹಲ್ಲು ಹುಟ್ಟಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಇವನನ್ನ ಯಾಗಕ್ಕೋಸ್ಕರ ಅಂತ ಪಶುವನ್ನಾಗಿ ಬಲಿ ಕೊಡು ಅಂತ ಹೇಳಿದ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಇಲ್ಲ, ಒಂದು ಬಾರಿ ಹಲ್ಲು ಬಿದ್ದು ಬರ್ಬೇಕು, ಹಾಲು ಹಲ್ಲು ಅಂತ ಕರೀತಾರೆ. ಈ ಹಾಲು ಹಲ್ಲಿದ್ದಾಗ ಆ ಮಗುವನ್ನು ಬಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಆ ಕಾರಣದಿಂದಾಗಿ ಈಗ ಬಲಿ ಕೊಡೋದಿಲ್ಲ, ಹಲ್ಲು ಬಿದ್ದು ಒಮ್ಮೆ ಬರ್ಲಿ, ನಂತರದಲ್ಲಿ ಬಲಿ ಕೊಡುತ್ತೇನೆ ಅಂತಂದ. ಆಯ್ತು ಅಂತಂದ. ವರುಣ ಪರೀಕ್ಷೆ ಮಾಡ್ತಾ ಇದ್ದಾನೆ ಇವನನ್ನ. ಪರೀಕ್ಷೆ ಮಾಡಿ ಆಯ್ತು ಅಂತಂದ. ಆಯ್ತು, ಈ ಹಲ್ಲು ಬಿದ್ದು ಬರ್ಬೇಕಲ್ವಾ, ಅಲ್ಲಿಯವರೆಗೇನ ಕಾಯ್ತೇನೆ ಅಂತ ಹೇಳಿದ. ಹಲ್ಲು ಬಿದ್ದು ಬರುವವರೆಗೂ ಕಾಯ್ತಾ ಇದ್ದಾನೆ. ಆದ್ರೆ ಹಲ್ಲು ಬಿದ್ದು ಆದ ನಂತರದಲ್ಲೂ ಕೂಡ ಬಂದು ಕೇಳ್ತಾ ಇದ್ದಾನೆ, ಇಲ್ಲ, ಈಗ ಹಲ್ಲು ಬಿದ್ದು ಬಂದಿದೆ ಅಲ್ಲ, ಬಲಿ ಕೊಡು ಅಂತಂದ. ವರುಣ ಹೇಳ್ತಾ ಇದ್ದಾನೆ, ಇಲ್ಲ, ಹಲ್ಲು ಬಿದ್ದು ಬಂದಿದೆ, ಆದ್ರೂ ಕೂಡ ಹೇಳ್ತಾ ಇದ್ದಾನೆ, ಇಲ್ಲಪ್ಪ, ಕ್ಷತ್ರಿಯ ಶಿಶು ಇದು, ನನ್ನ ಮಗ. ಕ್ಷತ್ರಿಯ ಶಿಶುಗಳು ಸಮರ್ಥವಾಗೋದು ಯಾವಾಗ ಅಂತಂದ್ರೆ ಒಮ್ಮೆ ಹಲ್ಲು ಬಿದ್ದು ಬಂದ ತಕ್ಷಣದಲ್ಲಿ ಅವು ಪವಿತ್ರ ಅಂತ ಆಗೋದಿಲ್ಲ. ಹೊರತಾಗಿ ಆ ಹಲ್ಲುಗಳೆಲ್ಲವೂ ಕೂಡ ಬಿದ್ದು ಬಂದ್ರು ಎಲ್ಲಿವರೆಗೂ ಶಸ್ತ್ರವನ್ನು ಹಿಡಿದು ಯುದ್ಧವನ್ನು ಮಾಡುವ ಸಾಮರ್ಥ್ಯವನ್ನು ಪಡೆದುಕೊಳ್ಳೋದಿಲ್ವೋ ಅಲ್ಲಿಯವರೆಗೂ ಈ ಕ್ಷತ್ರಿಯ ಶಿಶು ಅಪವಿತ್ರವೇ. ಹಾಗಾಗಿ ಈ ಶಿಶುವನ್ನು ಬಲಿ ಕೊಟ್ಟರು ಉಪಯೋಗ ಇಲ್ಲ. ಹಾಗಾಗಿ ನಾನು ಬಲಿ ಕೊಡೋದಿಲ್ಲ. ಈಗ ಸ್ವಲ್ಪ ಧನುರ್ಯೋಗ್ಯ ಧನಸ್ಸನ್ನು ಹಿಡಿದು ಯುದ್ಧ ಮಾಡುವ, ಗದೆಗಳನ್ನು ಹಿಡಿದು ಯುದ್ಧ ಮಾಡುವ ಸಾಮರ್ಥ್ಯ ಬರ್ಲಿ, ಕತ್ತಿಯನ್ನು ಹಿಡಿದು ಯುದ್ಧವನ್ನು ಮಾಡುವ ಸಾಮರ್ಥ್ಯ ಬರ್ಲಿ, ಆ ನಂತರದಲ್ಲಿ ಇವನನ್ನ ಬಲಿ ಕೊಡುತ್ತೇನೆ ಅಂತ ಹೇಳಿದ. ಸರಿ ಆಯ್ತು ಅಂತಂದ. ಇಲ್ಲಿಯವರೆಗೂ ರೋಹಿತನಿಗೆ ಅಪ್ಪ ಏನ್ ಹೇಳ್ತಾ ಇದ್ದಾನೆ, ಯಾರನ್ನ ಬಲಿ ಕೊಡ್ತಾ ಇದ್ದಾನೆ ಅನ್ನುವ ಯೋಚನೆ ಇರ್ಲಿಲ್ಲ, ಚಿಕ್ಕ ಮಗು. ಆದ್ರೆ ಈಗ ಯೋಚನೆ ಆಗಿದೆ, ಓ, ನಮ್ಮಪ್ಪ ನನ್ನ ಬಲಿ ಕೊಡ್ಲಿಕ್ಕೋಸ್ಕರವಾಗಿ ಇಷ್ಟೆಲ್ಲ ಮಾತನಾಡ್ತಾ ಇದ್ದಾರೆ, ಬಹಳ ಕಷ್ಟಪಟ್ಟು ದಿವಸಗಳಿಂದ ಮುಂದೆ ಹಾಕ್ತಾ ಬರ್ತಾ ಇದ್ದಾರೆ. ಒಂದಲ್ಲ ಒಂದು ದಿವಸ ನಮ್ಮಪ್ಪ ನನ್ನನ್ನ ವರುಣನಿಗೆ ಅಂತ ಬಲಿ ಕೊಟ್ಟೇ ಕೊಡ್ತಾರೆ ಅಂತ ಯೋಚನೆ ಮಾಡಿ ಭಯದಿಂದಾಗಿ ಅವನು ಯೋಚನೆ ಮಾಡಿ ಹಾಗಾದ್ರೆ ನಾನು ಓಡಿ ಹೋಗ್ತೇನೆ, ಇಲ್ಲ ಅಂದ್ರೆ ಇಲ್ಲೇ ಇದ್ದೆ ಅಂತಂದ್ರೆ ನನ್ನ ಪ್ರಾಣ ತ್ಯಾಗವೇ ಆಗಿಬಿಡತ್ತೆ, ನನ್ನನ್ನ ಬಲಿ ಕೊಟ್ಟು ಬಿಡುತ್ತಾನೆ ಅಂತ ಯೋಚನೆ ಮಾಡಿದ. ಯೋಚನೆ ಮಾಡಿ ಮತ್ತೆ ಇಲ್ಲ, ಕಾಡಿಗೆ ಓಡಿ ಹೋಗ್ತಾ ಇದ್ದ. ಇಲ್ಲೇ ಆಗ್ಲೇ ಹೇಳಿದ ಹಾಗೆ ಒಮ್ಮೆ ರಾಜ ಹೇಳಿ ಬಿಟ್ಟಿದ್ದಾದ್ರೆ ಮುಗಿದು ಹೋಗ್ತಾ ಇತ್ತು. ಏನು ಅಂತ, ಇಲ್ಲಪ್ಪ, ನನಗೆ ಬಹಳ ದಿವಸಗಳ ಮೇಲೆ ಮಗ ಹುಟ್ಟಿದ್ದಾನೆ, ನಿನಗೇನೋ ಮಗ ಹುಟ್ಟಿದ್ರಲ್ವಾ ಅನ್ನುವ ಯೋಚನೆಯಿಂದಾಗಿ ನಾನು ಮಾತನಾಡಿ ಬಿಟ್ಟಿದ್ದೆ, ಮಾತು ಕೊಟ್ಟು ಬಿಟ್ಟಿದ್ದೆ. ಆದ್ರೆ ಮಗನ ಮೇಲೆ ಬಹಳ ಪ್ರೀತಿ ಇದೆ, ಆ ಕಾರಣದಿಂದ ಬಲಿ ಕೊಡೋದಿಲ್ಲ ಅಂತ ಒಮ್ಮೆ ಹೇಳಿಬಿಟ್ಟಿದ್ರೆ ಸುಮ್ಮನೆ ಆಗ್ತಾ ಇದ್ದ. ಆದರೆ ಇವನು ಆ ರೀತಿಯಾಗಿ ಹೇಳಿಲ್ಲ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಲೋಕದಲ್ಲಿ ಅಪವಾದ ಬರುತ್ತೆ. ಲೋಕದ ಜನ ಏನು ಅಂತ ಅಂದುಕೊಳ್ತಾರೆ, ಮಗನ ಮೇಲಿನ ಆಸೆಯಿಂದಾಗಿ ರಾಜ್ಯ ತನ್ನ ಪ್ರತಿಜ್ಞೆಯನ್ನು ಬಿಟ್ಟ ಅಂತ ಲೋಕದ ಜನರೆಲ್ಲ ನನ್ನ ಬಗ್ಗೆ ಆಡಿಕೊಳ್ತಾರೆ ಅನ್ನುವ ಯೋಚನೆಯಿಂದಾಗಿ ಅವನು ಆ ರೀತಿಯಾಗಿ ಹೇಳಿಲ್ಲ. ಅಲ್ಲದೇನೆ ಅವನು ಹೇಳಿದ್ದು ಸರಿಯಾಗಿತ್ತು. ಯಾವಾಗ ಕ್ಷತ್ರಿಯ ಶಿಶು ಬಿಡತ್ತೋ, ಅಂತಂದ್ರೆ ಶಸ್ತ್ರವನ್ನ ಧಾರಣೆ ಮಾಡುವ ಸಾಮರ್ಥ್ಯವನ್ನು ಪಡೆಯತ್ತೋ, ಆವಾಗ ತಾನೇ ಅದು ಬಲಿಯೋಗ್ಯವಾಗತ್ತೆ ಅಂತ ಏನ್ ಹೇಳಿದ್ನೋ ಅದನ್ನ ಸತ್ಯವಾದಂತಹ ಮಾತೆ. ಅದರಿಂದಾಗಿ ಸರಿ ಆಯ್ತು ಅಂತ ಅವನು ಸಮಯವನ್ನ ಕಾಯ್ತಾ ಇದ್ದಾನೆ, ಸುಳ್ಳೇನು ಹೇಳಿಲ್ಲ. ಹಾಗಾಗಿ ಇವನು ಕಾಯ್ತಾ ಇದ್ದಾನೆ. ಆದ್ರೆ ಈ ಸಂದರ್ಭದಲ್ಲಿಯೇ ರೋಹಿತ ಓಡಿ ಹೋಗ್ತಾ ಇದ್ದಾನೆ. ರೋಹಿತಸ್ತದಭಿಜ್ಞಾಯ ಪಿತುಃ ಕರ್ಮ ಚಿಕೀರ್ಷಿತಂ. ತಮ್ಮ ಅಪ್ಪ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೋ ಅದನ್ನ ತಿಳಿದು ಇವನಿಗೆ ಹೆದರಿಕೆ ಆಯ್ತು. ಹೆದರಿಕೆ ಆಗಿ ಓಡಿ ಹೋಗ್ತಾ ಇದ್ದಾನೆ. ಧನುರ್ಧಾರಿಯಾಗಿ ಕಾಡಿಗೆ ಹೋಗ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಇವನು ಓಡಿ ಹೋದಾಗ ಅವನಿಗೆ
ಒಬ್ರಲ್ಲ ಒಬ್ರು ಹೇಳಿ ಹೇಳಿ ವಿಷಯ ಗೊತ್ತಾಗ್ತಾ ಇದೆ. ನಿಮ್ಮ ಅಪ್ಪನಿಗೆ ಜಲೋದರ ರೋಗ ಬಂದಿದೆ. ಜಲೋದರ ರೋಗ ಅಂದ್ರೆ ಹೊಟ್ಟೆಯಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದೆ, ಹೊಟ್ಟೆ ಇಷ್ಟು ದಪ್ಪವಾಗಿ ಬಾತುಕೊಂಡು ಬಿಟ್ಟಿದೆ ಅಂತ ಹೇಳಿದ್ರು. ಯಾಕೆ? ವರ್ಣ ಜಲಾಭಿಮಾನಿ ದೇವತೆ ಅಲ್ವಾ, ಇವನಿಗೆ ಹೇಳಿದ್ದಾನವನು, ಈ ಜಲೋದರ ರೋಗ ಬಂದಿರೋದ್ರಿಂದಾಗಿ, ಜಲೋದರ ರೋಗ ಬಂದಿರೋ ಕಾರಣದಿಂದಾಗಿ ನಿಮ್ಮ ತಂದೆ ಬಹಳ ಪ್ರಾಣಾಂತಿಕವಾದಂತಹ ಕಾಯಿಲೆಯಲ್ಲಿದ್ದಾನೆ, ಬಹಳ ದುಃಖವನ್ನು ಅನುಭವಿಸ್ತಾ ಇದ್ದಾನೆ. ಹಾಗಾಗಿ ಬಹಳ ದುಃಖದಲ್ಲಿರುವ ಕಾರಣದಿಂದಾಗಿ ನೀನು ಈ ಕಾಡಿನಲ್ಲಿ ಬಂದು ವನವಾಸವನ್ನ ಮಾಡ್ತಾ ಇದ್ದಿ ನಿನ್ನ ಪ್ರಾಣಕ್ಕೋಸ್ಕರ ಅಂತ ಆದ್ರೆ ನಿಮ್ಮ ತಂದೆ ಅಲ್ಲಿ ಪ್ರಾಣ ತ್ಯಾಗವನ್ನು ಮಾಡ್ತಾನೆ ಅಂತ ಹೇಳ್ತಾ ಇದ್ದಾನೆ. ಹೇಳಿದಾಗ ಅವನಿಗೆ ರೋಹಿತನಿಗೆ ಪಶ್ಚಾತ್ತಾಪವಾಗತ್ತೆ. ಅಯ್ಯೋ, ನಾನಿಲ್ಲಿದ್ದರ ಕಾರಣದಿಂದಾಗಿ ಇವನಿಷ್ಟು ದುಃಖವನ್ನು ಅನುಭವಿಸ ಹಾಗಾಯ್ತಲ್ಲ ಅಂತ ಅಂದುಕೊಂಡು ಯೋಚನೆ ಮಾಡ್ತಾ ಇದ್ದಾನೆ, ಏನ್ ಮಾಡೋಣ ಅಂತ. ಅದಕ್ಕೆ ಅವನು ವಾಪಸ್ ನಮ್ಮ ತಂದೆಗೆ ಅಂತ ಏನಾದ್ರೂ ಸೇವೆಯನ್ನು ಮಾಡೋಣ ಅಂತ ಅಂದುಕೊಂಡು ವಾಪಸ್ಸು ರಾಜ್ಯಕ್ಕೋಸ್ಕರ ಅಂತ ಬರ್ತಾ ಇದ್ದಾನೆ. ರಾಜ್ಯಕ್ಕೆ ಅಂತ ಬರುವ ಸಂದರ್ಭದಲ್ಲಿ ಇಂದ್ರನೇ ಒಬ್ಬ ಬ್ರಾಹ್ಮಣನ ವೇಷವನ್ನ ಧರಿಸಿಕೊಂಡು ಬರ್ತಾ ಇದ್ದಾನೆ. ಬಂದು ಬಾ, ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡುವಂತಹದ್ದು ಸುಲಭವಾದದ್ದಲ್ಲ, ನನಗೋಸ್ಕರ ನನ್ನ ಜೊತೆಯಲ್ಲಿ ನೀನು ಬಂದು ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡು ಅಂತ ಈ ರೀತಿಯಾಗಿ ಕರೆದ. ಆ ಸಂದರ್ಭದಲ್ಲಿ ರೋಹಿತನಿಗೆ ಆದೇಶ ಕೊಟ್ಟಾಗ ಇನ್ನೇನ್ ಮಾಡೋದು, ಬ್ರಾಹ್ಮಣರೇ ಈ ರೀತಿಯಾಗಿ ಆದೇಶ ಕೊಟ್ಟಿದ್ದಾರೆ ಅಂತ ವಿಚಾರ ಮಾಡಿ ಅವನು ಆಯ್ತು ಅಂತ ಅಂದುಕೊಂಡು ಅವನ ಜೊತೆಯಲ್ಲಿ ಒಂದು ಬಾರಿ ಇಡೀ ಭಾರತ ಸಂಚಾರಕ್ಕೆ ಅಂತ ಹೋದ. ಒಂದು ದಿವಸ 2 ದಿವಸದಲ್ಲಿ ಮುಗಿಯುವಂತಹದ್ದಲ್ಲ ಅದು. ಭರ್ತಿ 1 ವರ್ಷಗಳ ಕಾಲ ಸಂಚಾರವನ್ನು ಮಾಡ್ತಾ ಇದ್ದಾನೆ ರೋಹಿತ. ಇಲ್ಲಿ ತನ್ನ ತಂದೆ ಜಲೋದರ ರೋಗಕ್ಕೆ ತುತ್ತಾಗಿ ಬಹಳ ದುಃಖವನ್ನು ಅನುಭವಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ರೋಹಿತ ಅವನ ಜೊತೆಯಲ್ಲಿ 1 ವರ್ಷಗಳ ಕಾಲ ಕಾಡಿನಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಈಗ 1 ವರ್ಷ ಸಂಚಾರ ಮಾಡಿದ್ರೆ ಮುಗಿದು ಹೋಗ್ತಾ ಇತ್ತು, ಅಷ್ಟಕ್ಕೂ ಬಿಡ್ಲಿಲ್ಲ ಆ ಬ್ರಾಹ್ಮಣ. 2 ವರ್ಷ, 3 ವರ್ಷ, 4 ವರ್ಷ ಅಂತ 5-6 ವರ್ಷಗಳ ಕಾಲ ಅವನನ್ನು ಬಿಟ್ಟೇ ಕೊಡ್ಲಿಲ್ಲ. ನೀನ್ ಚೆನ್ನಾಗಿದ್ಯಾ, ನನ್ನ ಜೊತೆಯಲ್ಲಿ ಬಾ ಅಂತಂದು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ತಡೀತಾ ಇದ್ದಾನೆ. 6ನೇ ವರ್ಷದಲ್ಲೂ ಕೂಡ ಇವನು ಸಂಚಾರ ಮಾಡಿ ಇನ್ನೇನು ಮತ್ತೆ ಇಂದ್ರ ತಡೀಲಿಲ್ಲ. ಆ ಸಂದರ್ಭದಲ್ಲಿ ತನ್ನ ಊರನ್ನು ಕುರಿತು ಹೋಗ್ಬೇಕು ಅಂತ ಕಾಯ್ತಾ ಇದ್ದಾನೆ. ಊರನ್ನು ಕುರಿತು ಹೋಗುವ ಸಂದರ್ಭದಲ್ಲಿ ಅವನನ್ನು ತಡಿತಾ ಇದ್ದಾರೆ. ಅಜೀಗರ್ತ ಅಂತ ಒಬ್ಬ ಮುನಿ ಇದ್ದ ಅಲ್ಲಿ. ಅವನಿಗೆ 3-4 ಜನ ಮಕ್ಕಳಿದ್ರು. ಆವಾಗ ಇಂದ್ರನೇ ಹೇಳಿದ್ದ, ಅಲ್ಲಿ ಒಬ್ಬ ಋಷಿಗಳು, ವಿಶ್ವಾಮಿತ್ರ ಋಷಿಗಳ ಆದೇಶದಂತೆ ಅವನೇನ್ ಮಾಡ್ದ, ನೋಡು, ಯಾರಾದ್ರೂ ಒಬ್ಬ ಬ್ರಾಹ್ಮಣ ಶಿಶುವನ್ನ ಯಜ್ಞಕ್ಕೋಸ್ಕರ ಅಂತ ಬೇಡು, ಆ ಬ್ರಾಹ್ಮಣ ಶಿಶುವನ್ನ ಬಲಿ ಕೊಟ್ರು ಅಂತಂದ್ ಹೇಳಿದ್ರೆ ಆವಾಗ ಈ ಯಜ್ಞಕ್ಕೆ ನಿನ್ನನ್ನು ಕೊಡುವುದರ ಬದಲು ಅವನನ್ನ ಬಲಿ ಕೊಟ್ಟ ಹಾಗಾಗತ್ತೆ, ನಿಮ್ಮ ತಂದೆಯ ಆಸೆಯೂ ಪೂರ್ತಿ ಆಗತ್ತೆ, ನೀನು ಕೂಡ ದುಃಖವನ್ನು ಅನುಭವಿಸೋದಿಲ್ಲ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಆ ತರದವ್ರು ಯಾರು ಸಿಗ್ತಾರೆ ಅಂತ ಹುಡುಕ್ತಾ ಇದ್ದಂತಹ ಸಂದರ್ಭದಲ್ಲಿ ಅಜೀಗರ್ತ ಅನ್ನುವಂತಹ ಒಬ್ಬ ಇವನು ಸಿಗ್ತಾ ಇದ್ದಾನೆ. ಅಜೀಗರ್ತನನ್ನು ಕುರಿತು ಹುಡುಕಿಕೊಂಡು ಹೋಗುವ ದೇವತೆಗಳನ್ನ ಆರಾಧನೆ ಮಾಡ್ತಾ ಇದ್ದಾನೆ. ಅವನಿಗೆ 3ನೇ ಮಗ, 3 ಜನ ಮಕ್ಕಳಿದ್ರು. ಅದರಲ್ಲಿ ಮಧ್ಯಮ ಮಗ ಯಾರು ಅಂತಂದ್ರೆ ಒಬ್ಬ ಇವನಿದ್ದ, ಯಾರು ಅಂತಂದ್ ಹೇಳಿದ್ರೆ ಶುನಶೇಪ ಅಂತ ಇದ್ದ. ಆ ಶುನಶೇಪನನ್ನ ಬೆಲೆಗೆ ಅಂತ ಕೊಂಡುಕೊಂಡ. ಒಂದಿಷ್ಟು ದುಡ್ಡನ್ನು ಕೊಟ್ಟು ಅಜೀಗರ್ತನ ಬಳಿಯಲ್ಲಿ ಈ ಮಗನನ್ನ ಕೊಂಡುಕೊಳ್ತಾ ಇದ್ದಾನೆ. ಕೊಂಡುಕೊಂಡು ತನ್ನ ಬದಲು ಅವನನ್ನ ಬಲಿಯನ್ನ ಕೊಡೋಣ ಅಂತ ರೋಹಿತ ರಾಜ್ಯಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ನಮಗೊಂದು ಪ್ರಶ್ನೆ ಬರುತ್ತೆ, ಎಂತಹ ಗತಿಗೆಟ್ಟಂತಹ ಪರಿಸ್ಥಿತಿಯಲ್ಲಿದ್ರು ಕೂಡ, ಯಾವುದೇ ಮಕ್ಕಳು ಎಂತಹದ್ದೇ ಪರಿಸ್ಥಿತಿಯಲ್ಲಿದ್ರು ಕೂಡ ತಂದೆ ತಾಯಿಗಳು ಅವರನ್ನು ಬಿಡ್ಲಿಕ್ಕೆ ಅಂತ ಮನಸ್ಸು ಮಾಡೋದಿಲ್ಲ. ಈ ಕಲಿಯುಗಕ್ಕೆ ಅನ್ವಯವಾಗೋದಿಲ್ಲ. ಎಷ್ಟೋ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆ ಹೊರಗಡೆಯಲ್ಲಿ ಮಕ್ಕಳೆಲ್ಲರೂ ಕೂಡ ಬಿದ್ದಿದ್ದು, ಅವರನ್ನ ತೊಟ್ಟಿಯಲ್ಲಿ ಹಾಕಿ ಹೋಗಿದ್ದು, ಈ ತರದ್ದನ್ನು ನೋಡ್ತೇವೆ. ಆ ಕಾಲಾಂತರದಲ್ಲಿ, ಹಿಂದಿನ ಕಾಲದಲ್ಲೆಲ್ಲ ನಮ್ಮ ಅಜ್ಜಂದಿರು ಅವರ ಕಾಲದಲ್ಲಿ ಕೇಳಿದಾಗ ಮನೆಯಲ್ಲಿ 10-15 ಜನ
ಮಕ್ಕಳು ಇರ್ತಾ ಇದ್ರು, ತಿನ್ಲಿಕ್ಕೆ ಬಹಳ ತತ್ವಾರ, ಬಹಳ ಕಷ್ಟದ ಕಾಲಗಳು. ಆದ್ರೂ ಯಾರನ್ನು ಕೂಡ ಹೀಗ್ ಬಿಟ್ಟು ಹಾಕಿದ್ದು ಇದು ಯಾವ್ದನ್ನು ನಾವು ನೋಡೋದಿಲ್ಲ. ಹಾಗಿದ್ದಾಗ ಎಂತಹ ಆತ್ಮಾವೈ ಪುತ್ರನಾಮಾಸಿ ಅಂತ ಕರೀತಾರೆ. ಮಕ್ಕಳು ತನಗೆ ತನ್ನ ಪ್ರತಿರೂಪ, ತಂದೆಯ ಪ್ರತಿರೂಪ ಮಕ್ಕಳು ಅಂತ. ಹಾಗಿದ್ದಾಗಲೂ ಕೂಡ ಅಷ್ಟು ಪ್ರೀತಿ ಇರುವಂತಹ ಮಕ್ಕಳನ್ನ ಬರೀ ದುಡ್ಡಿನ ಆಸೆಗೋಸ್ಕರ, ಈಗಿನ ಕಲಿಯುಗದಲ್ಲಿ ದುಡ್ಡಿನ ಆಸೆಗೋಸ್ಕರ ಮಕ್ಕಳನ್ನ ಮಾರಿಕೊಳ್ಳುವಂತೆ ಆ ಸಂದರ್ಭದಲ್ಲಿ ಶುನಶೇಪನನ್ನ ಅಜೀಗರ್ತ ಹೇಗೆ ಮಾರಿಕೊಂಡ ಅಂತ ಯೋಚನೆ ಬರುತ್ತೆ. ಆದ್ರೆ ಇದು ಸಾಮಾನ್ಯವಾದದ್ದಲ್ಲ. ಈ ಮಗನನ್ನ ಮಾರಿಕೊಳ್ಳೋದು ಅಂತೇನಿದೆಯೋ ಅದು ಸಾಮಾನ್ಯವಾದದ್ದಲ್ಲ. ಅದು ಏನು ಅಂತಂದ್ರೆ ಇದು ರಾಜಸೂಯ ಯಾಗಕ್ಕೆ ಬಲಿಯನ್ನು ಕೊಡುವಂತಹದ್ದು. ಯಾವುದೇ ಒಂದು ದ್ರವ್ಯವನ್ನ ಅರ್ಪಣೆ ಮಾಡುವಂತಹ ಸಂದರ್ಭದಲ್ಲಿ ಇದ್ರ ಮೇಲೆ ಒಂದು ಪ್ರಶ್ನೆ ಬರುತ್ತೆ, ಆ ಪ್ರಶ್ನೆಗೆ ಉತ್ತರವನ್ನು ಮುಂದೆ ಕೊಡ್ತೇನೆ. ಆದ್ರೆ ಆತ್ಮಾವೈ ಪುತ್ರನಾಮಾಸಿ ಅಂತಿದ್ದಾಗ, ಇಷ್ಟು ಪ್ರೀತಿ ಇದ್ದಾಗ ಹೇಗೆ ಇವನನ್ನ ಬಲಿ ಕೊಡೋದು ಅಂತ ಯೋಚನೆ ಇದ್ದಾಗ ಅದಕ್ಕೆ ಉತ್ತರ ಇಷ್ಟೇ. ಇವನು ದುಡ್ಡಿನ ಆಸೆಗೋಸ್ಕರ ಅಂತ ಆ ರೀತಿಯಾಗಿ ಮಾಡಿದ್ರೆ ಕಲಿಯುಗದಲ್ಲಿರುವಂತಹ ನಮ್ಮ ಹಾಗೆ ಅವನು ಕೂಡ ಸಾಮಾನ್ಯನಾದವನು ಅಂತ ಹೇಳಿ ಅವನನ್ನ ನಿಂದನೆ ಮಾಡಬಹುದಿತ್ತು. ಆದರೆ ಆ ತರದ ಕ್ಷುಲ್ಲಕ ಧನದ ಆಸೆಯಿಂದಾಗಿ ಅವನು ಈ ರೀತಿಯಾಗಿ ಮಾಡಿದ್ದಲ್ಲ. ಹೊರತಾಗಿ ಅವನಿಗೆ ಏನು ಯೋಚನೆ ಇತ್ತು ಅಂತಂದ್ರೆ, ಈ ಅಜೀಗರ್ತ ತನ್ನ ಮಗನಾದಂತಹ ಶುನಶೇಪನನ್ನ ಸಾಮಾನ್ಯವಾದ ಕೆಲಸಕ್ಕೆ ಅಂತ ಕಳಿಸ್ತಾ ಇಲ್ಲ. ಈಗ ಉದಾಹರಣೆಗೆ ಮಕ್ಕಳನ್ನ ಸೈನ್ಯಕ್ಕೆ ಅಂತ ಕಳಿಸ್ತಾರೆ, ಅಥವಾ ವೇದಾಧ್ಯಯನ ಶಾಸ್ತ್ರಾಧ್ಯಯನಕ್ಕೆ ಅಂತ ಕಳಿಸಿದರೆ ಅದು ಒಂದು ದೊಡ್ಡ ಯಜ್ಞ ಇದ್ದ ಹಾಗೆ. ಕಳಿಸೋದು ಬಹಳ ಕಷ್ಟ, ಅಥವಾ ಮನೆಯಲ್ಲಿ ಇದ್ದುಕೊಂಡು ಓದಿಸೋದು ಬಹಳ ಕಷ್ಟ. ಯಾಕೆ ಅಂತಂದ್ರೆ ಶಾಸ್ತ್ರವನ್ನು ಓದಿಬಿಟ್ರೆ ಮಕ್ಕಳೆಲ್ಲ ಭಗವಂತನ ಭಕ್ತರಾಗಿ ಎಲ್ಲ ಹಾಳಾಗಿ ಹೋಗ್ಬಿಡ್ತಾರ ಅನ್ನೋ ಮನಸ್ಥಿತಿ ಈಗಿದೆ ಜನರಿಗೆ. ಅಂತಹ ಸಂದರ್ಭದಲ್ಲಿ ರಾಜಸೂಯ ಯಾಗಕ್ಕೆ ಪಶುವನ್ನ ಯಾವುದನ್ನ ಬಲಿ ಕೊಡ್ತೇವೋ ಆ ಪಶುವನ್ನಾಗಿ ಬಲಿ ಕೊಟ್ರೆ ಪಶುವಾದವನಿಗೆ ಉತ್ತಮವಾದಂತಹ ಗತಿ ಇದೆ ಅಂತ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಈ ಅಶ್ವಮೇಧ ಯಾಗದಲ್ಲಿ ಹೇಗೆ ಅಶ್ವವನ್ನ ಬಲಿ ಕೊಡುವಾಗ ಆ ಅಶ್ವಕ್ಕೆ ಉತ್ತಮವಾದಂತಹ ಗತಿ ಇದೆ ಅಂತಿದೆಯೋ, ಆ ರೀತಿಯಾಗಿ ಈ ರಾಜಸೂಯ ಯಾಗ ತನ್ನನ್ನ ತಾನು ಅಗ್ನಿಯಲ್ಲಿ ಆ ಸಂದರ್ಭದಲ್ಲಿ ರಾಜ ಅರ್ಪಣೆ ಮಾಡುವ ಸಂದರ್ಭದಲ್ಲಿ ತನ್ನ ಸ್ವತ್ತನ್ನ ಅರ್ಪಣೆ ಮಾಡಬೇಕು. ತನ್ನ ಸ್ವತ್ತು ಆಗಬೇಕು ಅಂತಂದ್ರೆ ಕ್ರಯದಿಂದಾಗಿ ಅದನ್ನ ಕ್ರಯಣ ಮಾಡ್ಬೇಕು. ಯಾವುದೋ ಒಂದು ದುಡ್ಡನ್ನ ತೆತ್ತು ಅದನ್ನ ಸ್ವೀಕಾರ ಮಾಡ್ಬೇಕು. ಇಲ್ಲ ಅಂತಂದ್ರೆ ತನ್ನದು ಅಂತ ಕರೆಸಿಕೊಳ್ಳಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಅದಕ್ಕೋಸ್ಕರವಾಗಿ ದುಡ್ಡನ್ನು ಕೊಟ್ಟಾಗ ಸ್ವೀಕಾರ ಮಾಡಿದನೇ ಹೊರತಾಗಿ ತನಗೆ ತುಂಬಾ ಬಡತನ ಇತ್ತು, ಅದಕ್ಕೋಸ್ಕರವಾಗಿ ಮಕ್ಕಳನ್ನು ತ್ಯಾಗ ಮಾಡ್ಲಿಕ್ಕೆ ಆಗ್ಲಿಲ್ಲ, ಕಷ್ಟಪಟ್ಟು ಇದನ್ನು ಸ್ವೀಕಾರ ಮಾಡಿದ ಅನ್ನುವ ಅಭಿಪ್ರಾಯದಿಂದಾಗಿ ತೆಗೆದುಕೊಂಡದ್ದಲ್ಲ. ಇಷ್ಟೇ ಅನ್ನೋದೇನೆ. ಇದರಲ್ಲಿ ಇನ್ನೊಂದು ಪ್ರಶ್ನೆ, ಅಲ್ಲ ಬೀಳ್ಬೇಕಾಗಿತ್ತು ರೋಹಿತ, ಆದ್ರೆ ಬಲಿ ಕೊಡ್ತಾ ಇರೋದನ್ನ ಯಾರನ್ನ? ಯಾರೋ ಒಬ್ಬ ಬ್ರಾಹ್ಮಣನ ಮಗನಾದಂತಹ ಶುನಶೇಪನನ್ನ. ಹೇಗಿದು? ಅಷ್ಟೇ ಅಲ್ಲದೇನೆ ನರಬಲಿಯನ್ನು ಕೊಡಬಹುದೇ? ನರಬಲಿಯನ್ನು ಕೊಡಬಹುದು ಅಂತಾದ್ರೆ ಈಗಿನ ಕಾಲದಲ್ಲಿರುವ ಜನರು ಕೂಡ ನರಬಲಿಯನ್ನು ಕೊಡ್ತಾರಲ್ಲ, ಅದು ಕೂಡ ಸರಿಯೇ. ಎಷ್ಟೋ ಜನ ಮಾಟ ಮಂತ್ರಗಳಿಗಾಗಿ ಅನೇಕ ನರಬಲಿಗಳನ್ನು ಕೊಡೋದನ್ನು ಕಾಣಿಸ್ತಾ ಇದ್ದೇವೆ. ಆ ರೀತಿಯಾದಂತಹ ಬಲಿ ಆಯ್ತಲ್ಲ ಇದು. ಈಗಿನ ಜನರನ್ನ ಹಾಗಾದ್ರೆ ತೆಗೊಳ್ಳೋದು ಏನು ಬಂತು ಅಂತ ಪ್ರಶ್ನೆ ಬರ್ಲಿಕ್ಕೂ ಅವಕಾಶ ಇದೆ. ಅದಕ್ಕೂ ಕೂಡ ಉತ್ತರ ಇದೆ. ಇದು ಈ ಯುಗಕ್ಕೆ ಸಂಬಂಧಪಟ್ಟದ್ದಲ್ಲ. ಇದು ಯುಗಾಂತರದಲ್ಲಿರುವಂತಹದ್ದು. ಈಗಿನ ಯುಗದಲ್ಲಿ ಪ್ರಾಣಿಗಳ ಬಲಿಗೆ ಅವಕಾಶ ಇಲ್ಲ. ಯಾಕೆ ಅಂತಂದ್ರೆ ಯಜ್ಞ ಯಾಗಾದಿಗಳನ್ನು ಮಾಡುವಂತಹ ಋಷಿಗಳಿಗೆ ಆ ಸಾಮರ್ಥ್ಯವೇ ಇಲ್ಲ. ಮಾಡಿಸುವಂತಹ ಪುರೋಹಿತರಿಗೂ ಕೂಡ ಆ ಯಾಗದಲ್ಲಿ ಬಲಿ ಕೊಡುವಂತಹ ಶಿಶುಗಳನ್ನ ಅಥವಾ ಪ್ರಾಣಿಗಳನ್ನ ಸ್ವರ್ಗಕ್ಕೇರಿಸ್ತೇವೆ ಅಂತನ್ನುವ ಸಾಮರ್ಥ್ಯ ಇಲ್ಲ. ಹೇಳಬಹುದು, ಸುಮ್ನೆ ಕಾಟಾಚಾರಕ್ಕೆ ಹೇಳಬಹುದು, ರೀ ನಮ್ಮ ಬಲಿಯಲ್ಲಿ ಬನ್ನಿ, ನಿಮ್ಗೆ ಏನೇ ಸಮಸ್ಯೆಗಳಿದ್ರು ಕೂಡ ಒಂದೇ ತಿಂಗಳಲ್ಲಿ ಪರಿಹಾರ ನಾವು ಕರೆಯೋದಿಲ್ವಾ? ಅನೇಕ ಜಾತಕಗಳ ಜ್ಯೋತಿಷಿಗಳ ಇವುಗಳನ್ನ ನೋಡೋದಿಲ್ವಾ? ಆ ರೀತಿಯಾಗಿ ಹೇಳಬಹುದಷ್ಟೇ, ವಸ್ತುತಸ್ತು ಅದು ಸಾಧ್ಯ ಇಲ್ಲ, ಕಷ್ಟ ಅದು. ಇದ್ದಾಗ ಇವನು ಈ ರೀತಿಯಾಗಿ ಮಾಡಿದ್ದಾನೆ, ಇದು ಹೇಗೆ ಸಾಧ್ಯ ಅಂತಂದ್ರೆ ಇದು ಯುಗಾಂತರಕ್ಕೆ ಸಂಬಂಧಪಟ್ಟದ್ದು. ಯುಗಾಂತರಗಳಲ್ಲಿ ಆ ಯಾಗದಲ್ಲಿ ತನ್ನನ್ನು ತಾನು ಯಾರು ಆತ್ಮಾರ್ಪಣೆ ಮಾಡಿಕೊಳ್ತಾರೋ, ಇದು ಸತಿ ಸಹಗಮನದ ಹಾಗೆಯೇ. ಮಾಡ್ಲೇಬೇಕು ಅಂತಲ್ಲ, ಮಾಡಿ ತನ್ನ ಬುದ್ಧಿಪೂರ್ವಕವಾಗಿ ಮಾಡಿದರೆ ಅದಕ್ಕೊಂದು ಪುಣ್ಯ ಉಂಟು.
ಶುನಶೇಪನಿಗೆ ಯಾರೂ ಬಲಾತ್ಕಾರ ಮಾಡಿ ನೀನು ಈ ಯಾಗದಲ್ಲಿ ಬೀಳ್ಬೇಕು ಅಂತ ಹೇಳ್ತಾ ಇಲ್ಲ. ಅಷ್ಟೇ ಅಲ್ಲದೇನೆ ಇಂದ್ರ ಅವನನ್ನು ಹೇಳುವಾಗ ಅಥವಾ ವಿಶ್ವಾಮಿತ್ರರು ಅವನಿಗೆ ಈ ರೀತಿಯಾಗಿ ಶಿಶುವನ್ನ ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅವನಿಗೆ ಒಂದು ಉಪದೇಶವನ್ನು ಕೊಟ್ಟಿರ್ತಾರೆ. ನೀ ಯಾವ ಬ್ರಾಹ್ಮಣನನ್ನ ಕರೆದುಕೊಂಡು ಹೋಗ್ತೀಯೋ ಆ ಬ್ರಾಹ್ಮಣ ತನ್ನ ಬುದ್ಧಿಯ ಸಾಮರ್ಥ್ಯದಿಂದಾಗಿ ಈ ಎಂತಹ ದೊಡ್ಡ ಅಪಾಯದಿಂದಲೂ ಕೂಡ ಇಂದ್ರನಿಗೆ ಬಲಿಯಾಗದೇನೆ ಅವನು ಉಳಿದುಕೊಳ್ತಾನೆ, ನಿಮ್ಮ ತಂದೆಯ ಜಲೋದರ ರೋಗವೂ ಕೂಡ ಪರಿಹಾರವಾಗತ್ತೆ ಅಂತ ಆ ಪರಿಹಾರದ ಉಪಾಯವನ್ನು ಕೂಡ ರೋಹಿತನಿಗೆ ಹೇಳಿರ್ತಾನೆ. ಅದರಿಂದಾಗಿ ಈ ಬ್ರಾಹ್ಮಣನ ಈ ತ್ಯಾಗ ಈ ಯಜ್ಞದಲ್ಲಿ ಆಗೋದಿಲ್ಲ ಅಂತ ತೀರ್ಮಾನ ಇದ್ದ ಕಾರಣದಿಂದಾಗಿ ಈ ಶುನಶೇಪನನ್ನ ಕ್ರಯದಿಂದಾಗಿ ತೆಗೆದುಕೊಂಡು ಹರಿಶ್ಚಂದ್ರನ ಬಳಿಯಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಒಂದನ್ನು ಹೇಳ್ತಾ ಇದ್ದಾನೆ. ಷಷ್ಟಂ ಸಂವತ್ಸರಂ ತತ್ರ ಚರಿತ್ವಾ ರೋಹಿತಃ ಪುರೀಂ ಉಪೌರಜನ್ ಅಜೀಗರ್ತಾತ್ ಅಕ್ರೀಣಾನ್ ಮಧ್ಯಮಂ ಸುತಂ. 1, 2, 3, 4 ಅಂತ 5 ವರ್ಷಗಳ ಕಾಲ ಇಂದ್ರ ವೃದ್ಧ ಬ್ರಾಹ್ಮಣ ರೂಪದಲ್ಲಿ ಬಂದು ತನ್ನ ತಂದೆ ಜಲೋದರ ರೋಗವನ್ನು ಪರಿಹಾರ ಮಾಡ್ಲಿಕ್ಕೆ ಅಂತ ಊರನ್ನು ಕುರಿತು ಹೋಗ್ತಾ ಇದ್ರೆ, ಬೇಡ ನನ್ ಜೊತೆಯಲ್ಲಿ ಬಾ ಅಂತ ಇಡೀ ಭಾರತ ಪ್ರವಾಸಕ್ಕೆ ಅಂತ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಭಾರತ ಪ್ರವಾಸಕ್ಕೆ ಅಂತ ಕರೆದುಕೊಂಡು ಹೋಗಿ 6ನೇ ವರ್ಷದ ಸಂಚಾರದ ನಂತರದಲ್ಲಿ ಇವನಿಗೆ ಹೇಳ್ತಾ ಇದ್ದಾನೆ. ಯಾರಿಗೆ? ಇವನಿಗೆ, ರೋಹಿತ. ಅವನ್ ತಡಿಲಿಲ್ಲ. ನೀವು ಹೋಗಪ್ಪ, ಎಲ್ಲಿ ಹೋಗ್ಬೇಕು ಹೋಗು, ನನ್ನ ಭಾರತ ದೇಶದ ಸಂಚಾರ ಆಯ್ತು ಅಂತ. ಇದರಿಂದಾಗಿ ದೊಡ್ಡ ಪುಣ್ಯವನ್ನ ರೋಹಿತನಿಗೆ ಕೊಟ್ಟಿದ್ದಾನೆ. ಪುಣ್ಯದ ಫಲವನ್ನ ರೋಹಿತನಿಗೆ ಕೊಟ್ಟಿದ್ದ. ಅಷ್ಟೇ ಅಲ್ಲದೇನೆ ಮತ್ತೆ ಇಲ್ಲಿ ಅವನಿಗೆ ಒಂದು ಉಪಾಯವನ್ನು ಹೇಳಿ ಕಳಿಸಿದ್ದಾನೆ. ಆ ಉಪಾಯದಂತೆ ಈ ಅಜೀಗರ್ತನ ಬಳಿಯಲ್ಲಿ ಬಂದು ನನಗೆ ನಿನ್ನ ಮಗನನ್ನ ಕೊಡು, ಯಜ್ಞಕ್ಕೋಸ್ಕರ ಪಶು ಬೇಕಾಗಿದೆ ಅಂತ ಹೇಳಿದಾಗ ನಮಸ್ಕಾರ ಮಾಡ್ತಾ ಇದ್ದಾನೆ. ತನ್ನನ್ನೇ ತಾನು ಅರ್ಪಣೆ ಮಾಡ್ಕೊಳ್ಳಿಕ್ಕೆ ಅಂತ ಸಿದ್ಧನಾಗಿ ಶುನಶೇಪ ಹೋಗ್ತಾ ಇದ್ದಾನೆ. ಅವನನ್ನ ಬಲಿ ಕೊಡ್ಲಿಕ್ಕೋಸ್ಕರ ಅಂತ ಕ್ರಯದಿಂದಾಗಿ ದುಡ್ಡನ್ನು ಕೊಟ್ಟು ಸ್ವೀಕಾರ ಮಾಡ್ತಾ ಇದ್ದಾನೆ ರೋಹಿತ. ಈ ಕಡೆಯಲ್ಲಿ ಇದರಲ್ಲಿ ನಾ ಹೇಳಿದ್ದೇನೆ, ಆ ತಂದೆಗೆ ತನ್ನ ಮಗನನ್ನ ಬಲಿ ಕೊಡಬೇಕಾದ್ರೆ ದುಡ್ಡಿನ ಆಸೆಗೋಸ್ಕರ ಅಂತ ಬಲಿ ಕೊಟ್ಟದ್ದಲ್ಲ. ಅಷ್ಟೇ ಅಲ್ಲದೇನೆ ತನ್ನ ಮಗನಿಗೆ ಅಯ್ಯೋ ಏನಾಗತ್ತೋ ಅನ್ನುವ ಆಪತ್ತಿನ ಚಿಂತೆಯೂ ತಂದೆಗೆ ಇಲ್ಲ. ಯಾಕೆಂದ್ರೆ ಇದು ಒಂದು ದೊಡ್ಡ ಯಜ್ಞ. ಈ ಯಜ್ಞದ ಕರ್ಮದಲ್ಲಿ ಯಾವ ರೀತಿಯಿಂದಾಗಲೂ ತಾನು ತನ್ನನ್ನ ಅದರಲ್ಲಿ ತೊಡಗಿಸಿಕೊಂಡ ಅಂದ್ರೆ ದೊಡ್ಡದಾದಂತಹ ಯಶಸ್ಸು ಸಿಗತ್ತೆ, ಪರಲೋಕದಲ್ಲಿಯೂ ಕೂಡ ಸುಖ ಇದೆ. ಹಾಗಾಗಿ ತನ್ನ ಮಗನಿಗೆ ಇಹದಲ್ಲೂ ಪರದಲ್ಲೂ ಕೀರ್ತಿ ಶ್ರೇಯಸ್ಸು ದಕ್ಕತ್ತೆ. ಅಷ್ಟೇ ಅಲ್ಲದೇನೆ ಮಧ್ಯಮನನ್ನ ಕಳಿಸಿದ. ಯಾಕೆ ಅಂತಂದು ಹೇಳಿದ್ರೆ, ಈ ಶುನಶೇಪ ಜ್ಞಾನಿಯಾಗಿದ್ದಾನೆ. ತನ್ನ ಜ್ಞಾನದ ಪ್ರಭಾವದಿಂದಾಗಿ ಹೇಗಾದ್ರೂ ಮಾಡಿ ತಾನು ಈ ಅಪಾಯದಿಂದ ಪಾರಾಗ್ತಾನೆ ಅಂತ ಗೊತ್ತಿರುವ ಕಾರಣದಿಂದಾಗಿ ಅವನನ್ನ ಕೊಟ್ಟು ಕಳಿಸ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ದೊಡ್ಡ ಯಶಸ್ಸನ್ನ ಹರಿಶ್ಚಂದ್ರ ಗಳಿಸಿದ್ದಾನೆ. ಸತ್ಯ ಮಾತಿಗೆ ತಪ್ಪಿಲ್ಲ. ರಾಜಸೂಯ ಯಾಗದ ಪುರುಷ ಬಲಿಯನ್ನ ಕೊಡುವಂತಹ ಸಂದರ್ಭ. ಪುರುಷ ಬಲಿಯನ್ನು ಕೊಟ್ಟು ವರುಣ ಮುಂತಾದ ಎಲ್ಲ ದೇವತೆಗಳನ್ನ ಆರಾಧನೆ ಮಾಡ್ತಾ ಇದ್ದಾನೆ. ಅವನ ಮಹೋದರ ರೋಗ ಕಡಿಮೆ ಆಗ್ತಾ ಇದೆ. ಆ ಯಾಗದಲ್ಲಿ ವಿಶ್ವಾಮಿತ್ರ ಋಷಿಗಳು ಹೋತೃವಾಗಿದ್ದಾರೆ. ಜಮದಗ್ನಿ ಋಷಿಗಳು ಕೂಡ ಯಾಗದಲ್ಲಿ ನಿಂತಿದ್ದಾರೆ. ವಸಿಷ್ಠರು ಬ್ರಹ್ಮನ ಸ್ಥಾನದಲ್ಲಿ ಕೂತಿದ್ದಾರೆ. ನೋಡಿ, ಅವರಿಬ್ರು ತಮ್ಮ ಜಗಳವನ್ನು ಮರೆತು ಬಿಟ್ರು. ವಸಿಷ್ಠ ವಿಶ್ವಾಮಿತ್ರರು, ಅದು ಕೋಳಿ ಜಗಳ ಇದ್ದ ಹಾಗೆ, ಮತ್ತು ವಾಪಸ್ ಒಟ್ಟಿಗೆ ಅಲ್ಲೇ ತಿರುಗಾಡತ್ತೆ. ನಾ ಅದನ್ನೇ ಹೇಳಿದ್ದು. ವಸಿಷ್ಠ ವಿಶ್ವಾಮಿತ್ರರ ಜಗಳ ಅಂತಂದು ಹೇಳಿದರೆ, ಈ ಪರಸ್ಪರವಾಗಿ ನಾವು ಸೌಬರಿ ಮಹರ್ಷಿಗಳು ಹೇಗೆ ಬಂದು ಆರ್ತನಾದವನ್ನು ಮಾಡಿದ್ರು, ಅಯ್ಯೋ ಪಶ್ಚಾತ್ತಾಪ ಪಟ್ರು, ನಾನು ಸಂಸಾರದಲ್ಲಿ ತೊಳಲಾಡಿ ಬಿಟ್ಟೆ, ಇಷ್ಟು ದಿವಸಗಳ ಕಾಲ ದುಃಖವನ್ನು ಅನುಭವಿಸಿದೆ, ಈ ಕ್ಷುಲ್ಲಕವಾದ ಸಂಸಾರದಲ್ಲಿ ಬಿದ್ದು ಮಕ್ಕಳು ಹೆಂಡತಿ ಮಕ್ಕಳು ಅನ್ನುವ ಈ ಸಂಬಂಧಗಳು ಈ ದೊಡ್ಡದಾದ ಉತ್ಸಾಹದಲ್ಲಿ ಮುಳುಗಿಬಿಟ್ಟೆ ಅಂತ ಅವರು ನಮಗೆ ಸಂದೇಶವನ್ನು ತಿಳಿಸಿಕೊಡ್ಲಿಕ್ಕೋಸ್ಕರ ಅಂತ ಹೇಗೆ ನಟನೆಯನ್ನು ಮಾಡಿದ್ರೋ ಅದೇ ರೀತಿಯಾದಂತಹ ನಟನಾ ರೂಪವಾದಂತಹದ್ದು ಇವರ ಈ ಜಗಳಗಳು. ನಂತರದಲ್ಲಿ ಇವನ ಯಾಗದಲ್ಲಿ ಬ್ರಹ್ಮ ಅಧ್ವರ್ಯು ಎಲ್ಲ ಋಷಿಗಳು ಕೂಡ ಸೇರಿಕೊಂಡು ಯಾಗವನ್ನು ಮಾಡ್ತಾ ಇದ್ದಾರೆ. ಶುನಶೇಪನಿಗೆ ತನ್ನನ್ನ ತಾನೇ ಒಪ್ಪಿಸಿಕೊಂಡು ಬರ್ತಾ ಇದ್ದಾನಲ್ಲ, ಆ ಕಾರಣದಿಂದಾಗಿ ಚಿನ್ನದ ರಥವನ್ನ ಇಂದ್ರ ಆ ಶುನಶೇಪನಿಗೆ ಕೊಡ್ತಾ ಇದ್ದಾನೆ. ಈ ಶುನಶೇಪನ ಮಹಾತ್ಮೆ ಏನು ಅನ್ನೋದನ್ನ ಏನ್ ಹೇಳ್ತೇವೆ ಇಲ್ಲಿಗೆ ಮತ್ತೊಂದು ಹೇಳೋದಿಲ್ಲ. ಮುಂದೆ 14ನೇ ಅಧ್ಯಾಯ, ಈ 7ನೇ ಅಧ್ಯಾಯ ಆಗ್ತಾ ಇದೆ. ಮತ್ತೆ 14ನೇ ಅಧ್ಯಾಯದಲ್ಲಿ ಈ ಶುನಶೇಪನ ಕಥೆ ಬರುತ್ತೆ. ಅಲ್ಲಿ ಮತ್ತೆ ಅವನ ಕಥೆಯನ್ನು ನೋಡೋಣ. ಇದು ಆದ್ಮೇಲೆ
ಈ ಅಂತೂ ಇಂತೂ ಪುರುಷ ಬಲಿಯನ್ನು ಕೊಟ್ಟ ಅಂತ ಇವನ ಸತ್ಯನಿಷ್ಠತೆಯನ್ನ ಮೆಚ್ಚಿ ವರುಣದೇವರು ಬಹಳ ಸಂತುಷ್ಟರಾಗ್ತಾ ಇದ್ದಾರೆ. ಆಪತ್ತಿನಲ್ಲಿಯೂ ಕೂಡ ತನ್ನ ಮಗನನ್ನೇ ಬಲಿ ಕೊಡಬೇಕಾದಂತಹ ಸಂದರ್ಭದಲ್ಲೂ ಕೂಡ ಇವನ ತೋರಿದ ಧೈರ್ಯವನ್ನು ಮೆಚ್ಚಿ ವಿಶ್ವಾಮಿತ್ರ ಋಷಿಗಳು ದೊಡ್ಡ ತತ್ವಜ್ಞಾನವನ್ನ ಹರಿಶ್ಚಂದ್ರ ರಾಜನಿಗೆ ಉಪದೇಶ ಕೊಡ್ತಾ ಇದ್ದಾರೆ. ಇಷ್ಟಕ್ಕೆ ಆ ಹರಿಶ್ಚಂದ್ರನಿಗೆ ಬಂದಂತಹ ಜಲೋದರ ರೋಗವು ಪರಿಹಾರ ಆಯಿತು. ಮತ್ತೆ ರೋಹಿತನಿಗೂ ಕೂಡ ಏನು ಪ್ರಾಣಾಪಾಯ ಇತ್ತು, ಆ ಪ್ರಾಣಾಪಾಯದಿಂದ ಅವನು ಪಾರಾದ. ಇಷ್ಟರ ಮೇಲೆ ಅನೇಕ ಪ್ರಶ್ನೆಗಳು ಬರುತ್ತೆ. ಇಂದ ಆ ಪ್ರಶ್ನೆಗಳನ್ನ ಅಷ್ಟೇ ಇವತ್ತಿನ ಪಾಠದಲ್ಲಿ ಹೇಳಿರ್ತೇನೆ. ನಾಳೆಯ ಪಾಠದಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರ ಏನು ಅನ್ನೋದನ್ನು ಮತ್ತೆ ನೋಡೋಣ. ಏನು ಪ್ರಶ್ನೆಗಳು? ಹರಿಶ್ಚಂದ್ರ ರಾಜ ಪ್ರತಿಜ್ಞೆ ಮಾಡಿದ್ ಏನು? ತನ್ನ ಮಗನನ್ನ ಬಲಿ ಕೊಡ್ತೇನೆ ಅಂತ ತಾನೇ ಪ್ರತಿಜ್ಞೆ ಮಾಡಿರೋದು. ಪ್ರತಿಜ್ಞೆ ಮಾಡಿದ್ದು ತನ್ನ ಮಗನನ್ನ ಬಲಿ ಕೊಡ್ತೇನೆ ಅಂತ. ಆದ್ರೆ ಬಲಿ ಕೊಟ್ಟಿದ್ದು ತನ್ನ ಮಗನನ್ನಲ್ಲ, ಮತ್ತೊಬ್ಬರ ಮಗುವನ್ನ ಬಲಿ ಕೊಡ್ತಾ ಇದ್ದಾನೆ. ಅಷ್ಟು ಕ್ರೂರಿ, ವಂಚಕತನ ಅಲ್ವಾ ಇದು? ಇನ್ನೊಬ್ಬರ ಮಕ್ಕಳನ್ನ ಬಲಿ ಕೊಡ್ಬೇಕು ಅಂತಂದ್ ಹೇಳಿದರೆ ಪ್ರತಿಜ್ಞೆ ಮಾಡಿದ್ದು ಒಂದು, ತನ್ನ ಮನೆಯನ್ನ ದಾನ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡೋದು, ಇನ್ನೊಬ್ಬರ ಅಕೌಂಟ್ ಇಂದ ದುಡ್ಡನ್ನು ಟ್ರಾನ್ಸ್ಫರ್ ಮಾಡೋದು. ಇದು ಹೇಗಿದು? ಮಾಡೋದು ಅಂತ ಆದ್ರೆ ನಿನ್ನದ್ದು ಅಂತ ಏನಿದೆಯೋ ಅದನ್ನ ಮಾಡ್ಬೇಕು. ಮತ್ತೊಬ್ಬರ ಮಕ್ಕಳನ್ನ ಕರೆದುಕೊಂಡು ಕ್ರೂರಿಯಾಗಿ ವಂಚಕತನದಿಂದಾಗಿ ಆ ಶುರಶೇಪನನ್ನ ಬಲಿ ಕೊಟ್ರೆ ರಾಜ ಕ್ರೂರಿ ವಂಚಕ ಅಂತ ಕರೆಸಿಕೊಳ್ಳೋದಿಲ್ವಾ ಅಂತ ಒಂದು. ಅಷ್ಟೇ ಅಲ್ಲದೇನೆ ಸತ್ಯವನ್ನು ಉಳಿಸಿಕೊಳ್ಬೇಕು ಅಂತ ಪ್ರಯತ್ನ ಪಟ್ಟಂತಹ ಹರಿಶ್ಚಂದ್ರ ರಾಜ ತನ್ನ ಮಗನನ್ನ ಬಲಿ ಕೊಡ್ತೇನೆ ಅಂತ ಹೇಳಿದವನು ತನ್ನ ಮಗನನ್ನ ಬಲಿ ಕೊಡದೇನೆ ಇನ್ನೊಬ್ಬರನ್ನ ಬಲಿ ಕೊಟ್ರೆ ಸತ್ಯವಚನವನ್ನು ಉಳಿಸಿಕೊಂಡ ಹಾಗೆ ಹೇಗಾಗುತ್ತೆ ಅಂತ ಎಷ್ಟು ಪ್ರಶ್ನೆಗಳು ಬರುತ್ತೆ. ಇದ್ರ ಮೇಲೂ ಅನೇಕ ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳಿಗೆ ಉತ್ತರ ತುಂಬಾ ಸೊಗಸಾಗಿದೆ, ಶಾಸ್ತ್ರೀಯವಾದ ಉತ್ತರಗಳು. ಆ ಉತ್ತರಗಳನ್ನ ಮತ್ತೆ ನಾಳೆಯ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನು ಇಟ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ಧನ್ಯವಾದ ಗುರು. ಮತ್ತೊಂದಷ್ಟು ಪ್ರಶ್ನೆ ಇತ್ತು. ಧನ್ಯವಾದ. ನಮಸ್ಕಾರ.